ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಅಧಿಕ ಶ್ರಾವಣ ಮಾಸದ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರನ್ನ, ತಿರುಮಲ ತಿರುಪತಿ ಶ್ರೀನಿವಾಸರನ್ನ, ಲಕ್ಷ್ಮೀನಾರಾಯಣರನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೊರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಬುಧವಾರ ಮಹಾವಿಷ್ಣುವನ್ನ ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಮಹಾವಿಷ್ಣುವನ್ನ ಪ್ರಾರ್ಥನೆಯನ್ನು ಮಾಡ್ತಾ ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಗಳವಾಗಿ ಸದಾಕಾಲ ಪ್ರತಿನಿತ್ಯವೂ ಕೂಡ ಪ್ರತಿಯೊಬ್ಬರ ಮನೆಗೂ ಕೂಡ ಗುರೂಜಿಯವರ ಆ ಒಂದು ಆಶೀರ್ವಾದ ತಲುಪಬೇಕು. ಪ್ರತಿಯೊಂದು ರಾಜ್ಯಕ್ಕೂ ಕೂಡ, ಪ್ರತಿಯೊಂದು ಜಿಲ್ಲೆಗೂ ಕೂಡ, ಪ್ರತಿಯೊಂದು ತಾಲೂಕಿಗೂ ಕೂಡ, ಪ್ರತಿಯೊಂದು ಗ್ರಾಮಕ್ಕೂ ಕೂಡ, ಪ್ರತಿಯೊಂದು ಊರಿಗೂ ಹಳ್ಳಿಗೂ ಪ್ರತಿಯೊಂದು ಜಾಗಕ್ಕೂ ಕೂಡ ಗುರೂಜಿಯವರು ಬಂದಿದ್ದಾರೆ. ಯಾಕೆ ಅಂದರೆ ಅಭಿಮಾನಿಗಳೆಲ್ಲರಿಗೂ ಕೂಡ ಇನ್ನಷ್ಟು ಮತ್ತಷ್ಟು ಹತ್ತಿರವಾಗಬೇಕು, ಅವರಲ್ಲಿರ್ತಕ್ಕಂಥ ಒಂದು ಪ್ರೀತಿಯನ್ನು ಆ ಒಂದು ಅನುಭವಿಸಬೇಕು, ಅವರಲ್ಲಿರ್ತಕ್ಕಂಥ ಒಂದು ಬಾಂಧವ್ಯವನ್ನು ಅರ್ಥಕೊಳ್ಬೇಕು. ಗುರೂಜಿಯವರು ನಾನು ಅವರ ಕಣ್ಣು ಮುಂದೆ ಸಿಕ್ಕಿದಾಗ ಅವರ ಕಣ್ಣಲ್ಲಾಗ್ತಕ್ಕಂಥ ಒಂದು ಆನಂದವನ್ನು ನೋಡಿ ಗುರೂಜಿಯವರು ಸಂತೋಷ ಪಡ್ತಾ ಇದ್ರು. ಅದನ್ನ ಆ ಒಂದು ಕ್ಷಣವನ್ನು ಅನುಭವಿಸ್ತಕ್ಕಂಥದ್ದೇ ಒಂದು ಅದ್ಭುತ. ಅದಕ್ಕೋಸ್ಕರ ಇದೇ ಬರ್ತಕ್ಕಂಥ 18ನೇ ತಾರೀಕು ನೋಡಿ, ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ಮಹಾವಿಷ್ಣುವನ್ನ ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಮಹಾವಿಷ್ಣುವಿನ ಅವತಾರಿಯಾಗಿರ್ತಕ್ಕಂಥ ಧನ್ವಂತರಿ ಮಹಾವಿಷ್ಣು ಬಹಳ ವಿಶೇಷವಾಗಿ ಇದೇ ಬರ್ತಕ್ಕಂಥ 18ನೇ ತಾರೀಕು ಗುರೂಜಿಯವರು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿಗೆ ಬರ್ತಾ ಇದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿಗೆ ಬರ್ತಾ ಇದ್ದಾರೆ. ಅಮೃತ ಬಿಂದು ಕ್ಷೇತ್ರ ಶ್ರೀ ಧನ್ವಂತರಿ ಮಹಾಯಾಗ, ಧನ್ವಂತರಿ ದೇವಸ್ಥಾನದ ಭೂಮಿ ಪೂಜೆ ಅಂದರೆ ಅಡಿಗಲ್ಲು ಸಮಾರಂಭ, ಭೂಮಿ ಪೂಜೆಯ ಸಮಾರಂಭಕ್ಕೆ ಗುರೂಜಿಯವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹುಣಸೂರು ಜಿಲ್ಲೆ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆಗೆ. ಇನ್ನು ಬಹಳ ವಿಶೇಷವಾಗಿ ಅದಾದ ಮೇಲೆ 18ನೇ ತಾರೀಕೆ ಬೆಳಗ್ಗೆ ಗುರೂಜಿಯವರು ಹುಣಸೂರಿನಲ್ಲಿರ್ತಾರೆ. ಮಧ್ಯಾಹ್ನ ಒಂದು 5 ಗಂಟೆ ಸಮಯಕ್ಕೆ ಹೊಸೂರಿಗೆ ಬರ್ತಾ ಇದ್ದಾರೆ. ನಾರೀಪುರಂ ಬಳಿ, ನಾರೀಪುರಂ ಹತ್ರ ಹೊಸೂರ್ ಹತ್ರ ಬರ್ತಾ ಇದ್ದಾರೆ ಗುರೂಜಿಯವರು. ಅಲ್ಲಿ ಬಹಳ ವಿಶೇಷವಾಗಿ ಶ್ರೀ ಅಭಯ ಆಂಜನೇಯ ಸ್ವಾಮಿ 36 ಅಡಿ ಎತ್ತರದ ಆಂಜನೇಯ ಸ್ವಾಮಿಯ ವಿಗ್ರಹದ ನೂತನ ಸಮಾರಂಭ, ಪ್ರತಿಷ್ಠಾಪನಾ ಸಮಾರಂಭ, ಅದರ ಜೊತೆಗೆ ಶ್ರೀ ಗಣಪತಿ ವಿಗ್ರಹ ಪ್ರತಿಷ್ಠಾಪನಾ ಮತ್ತು ಕುಂಭಾಭಿಷೇಕ. ಆಂಜನೇಯ ಸ್ವಾಮಿ ಒಂದು ಕಡೆ ಆದರೆ ಗಣಪ ಮತ್ತೊಂದು ಕಡೆ. ಇದೆರಡೂ ಭಗವಂತನ ವಿಗ್ರಹ ನೂತನವಾಗಿರ್ತಕ್ಕಂಥ ಪ್ರತಿಷ್ಠಾಪನೆಗೊಳ್ತಾ ಇರತಕ್ಕಂಥ ವಿಗ್ರಹಗಳ ಲೋಕಾರ್ಪಣೆ ಮತ್ತು ಕುಂಭಾಭಿಷೇಕ. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ತಪ್ಪದೇ ಕಾರ್ಯಕ್ರಮಕ್ಕೆ ಭಾಗವಹಿಸಬಹುದು. 18ನೇ ತಾರೀಕು ಬೆಳಗ್ಗೆ ಹುಣಸೂರಲ್ಲಿರ್ತಾರೆ, ಮಧ್ಯಾಹ್ನ ಹೊಸೂರಿನಲ್ಲಿರ್ತಾರೆ. ನೋಡಿ, ಎಲ್ಲಿಂದ ಎಲ್ಲಿಗೆ, ಆ ಮೂಲೆಯಿಂದ ಈ ಮೂಲೆ ಗುರೂಜಿಯವರಲ್ಲಿರ್ತಾರೆ. ಇನ್ನು ಅದಾದ್ಮೇಲೆ 18 ಆಯ್ತು. 19ನೇ ತಾರೀಕು ಮಾರನೇ ದಿನ ಗುರೂಜಿಯವರು ತುಮಕೂರು ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. 19ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಗುರೂಜಿಯವರು ತುಮಕೂರು ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಚಿಕ್ಕೋನಹಳ್ಳಿ ಕ್ಷೇತ್ರ, ಕೋರಾ ಹೋಬಳಿ, ತುಮಕೂರು ಜಿಲ್ಲೆ. ಈ ಒಂದು ಗ್ರಾಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಚಿಕ್ಕೋನಹಳ್ಳಿ ಕ್ಷೇತ್ರಕ್ಕೆ ಶ್ರೀ ಅಭಯ ಶನೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ನಡೆಸ್ತಾ ಇರತಕ್ಕಂಥ ಶ್ರೀ ಅಭಯ ಶನೇಶ್ವರ ಸ್ವಾಮಿ ಪ್ರತಿಷ್ಠಾಪನಾ ಮತ್ತು ನೂತನ ವಿಮಾನ ಗೋಪುರ ಮತ್ತು ಕಳಶ ಸ್ಥಾಪನೆ, ಇದೆರಡೂ ಕೂಡ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರ್ತಾ ಇರತಕ್ಕಂಥದ್ದಿದೆ. ಇದರ ಜೊತೆಗೆ ಇಲ್ಲಿ ಭಗವಂತನ ಅನುಗ್ರಹವೇನೋ ಆಯಿತು, ತಾಯಿಯ ಅನುಗ್ರಹವು ಕೂಡ ನಮಗಾಗಬೇಕಲ್ವಾ. ಅದಕ್ಕೋಸ್ಕರ ಶ್ರೀ ಚಿಕ್ಕಮ್ಮ ದೇವಿಯ ಉತ್ಸವವನ್ನೂ ಕೂಡ ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ತಾವು 19ನೇ ತಾರೀಕು ಬೆಳಗ್ಗೆನೂ ಕೂಡ ತುಮಕೂರಿನಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬಹುದು. ಇನ್ನು
ಇದೆಲ್ಲವೂ ಕೂಡ ಒಂದು ರೀತಿ ಆಯಿತು. ಇದೆಲ್ಲವೂ ಕೂಡ ಮಹರ್ಷಿ ಧರ್ಮಯಾತ್ರೆಯ ಅಡಿಗೆ ಬಂತು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಗುರುಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಪೀಠ. ಆ ಒಂದು ಪೀಠದಲ್ಲಿ ಮಹರ್ಷಿ ಮಂದಿರ ಎಂಬತಕ್ಕಂಥ ಒಂದು ವಿಶೇಷ ಆಶ್ರಮವಿದೆ. ಆ ಆಶ್ರಮ ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತವೇ. ಮತ್ತು ಆ ಒಂದು ಆಶ್ರಮ ಅಂದರೆ ತಾವು ತೋರಿಸ್ತಕ್ಕಂಥ ಒಂದು ಪ್ರೀತಿ ಬಾಂಧವ್ಯ, ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ. ಅಂತಹ ನಿಮ್ಮ ಪ್ರೀತಿಯ ಆಶ್ರಮ, ನಿಮ್ಮ ಆಶ್ರಮದಲ್ಲಿ ಒಂದು ಶ್ರೀ ಕ್ಷೇತ್ರ ನಿರ್ಮಾಣ ಆಗ್ತಾ ಇದೆ ಅಂತ ಈಗಾಗಲೇ 11 ದಿವಸಗಳಿಂದ ನಾವು ನಿರಂತರವಾಗಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೇ ಬಂದಿದ್ದೇವೆ. ಅದೇ ರೀತಿ ಈಗಾಗಲೇ ಆಶ್ರಮದಲ್ಲಿ ಕಟ್ಟಡ ನಿರ್ಮಾಣವಾಗ್ತಾ ಇರ್ತಕ್ಕಂಥ ಒಂದು ಶ್ರೀ ಕ್ಷೇತ್ರ ಬಹಳ ಅದ್ಭುತವಾಗಿ ನೆರವೇರಿಕೊಂಡು ಬರ್ತಾ ಇದೆ. ಈಗಾಗಲೇ ಮೇಲ್ಛಾವಣಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಗೋಪುರ ಏನಿದೆ, ಕಳಶ, ಅಲ್ಲಿವರೆಗೂ ಕೂಡ ಕೆಲಸ ಸಂಪೂರ್ಣವಾಗಿ ಸಂಪನ್ನವಾಗಿರ್ತಕ್ಕಂಥದ್ದಿದೆ. ಒಳಗಡೆ ದೇವಿಯನ್ನು ಕೂಡ ಈಗಾಗಲೇ ಕೂಡಿಸಿರ್ತಕ್ಕಂಥದ್ದಿದೆ. ಇನ್ನು ಇದೇ ಬರ್ತಕ್ಕಂಥ 20, 21, 18ನೇ ತಾರೀಕಾಯಿತು, 19ನೇ ತಾರೀಕಾಯಿತು, 20, 21 ಮಹರ್ಷಿ ಮಂದಿರದಲ್ಲಿ ಗುರೂಜಿಯವರು ನಿಮ್ಮೆಲ್ಲರಿಗೂ ಕೂಡ ಸಿಗ್ತಾರೆ. ಮಹರ್ಷಿ ಮಂದಿರಲ್ಲಿ ಶ್ರೀ ಕ್ಷೇತ್ರ ನಿರ್ಮಾಣ ಆಗಿ ಅದನ್ನು ಓಪನಿಂಗ್ ಅಂದರೆ ಲೋಕಾರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು, ಕಳಶ ಸ್ಥಾಪನೆ ಮತ್ತು ಬಹಳ ವಿಶೇಷವಾಗಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದಿದೆ. ಅದೇ ಸಾನ್ನಿಧ್ಯದಲ್ಲೇ ಲಕ್ಷ್ಮೀ ಭೂವರಾಹ ಸಾಲಿಗ್ರಾಮದ ದರ್ಶನವನ್ನು ಕೂಡ ತಾವು ಪಡ್ಕೊಳ್ಬೋದು. ಇನ್ನು ಮುಂದೆ ತಮ್ಮೆಲ್ಲರಿಗೂ ಕೂಡ ಒಳಿತಾಗಬೇಕು. ತಾಯಿ ಮಹಾಲಕ್ಷ್ಮಿ, ಆರ್ಥಿಕ ಸಂಕಷ್ಟಗಳಿರ್ತಕ್ಕಂಥವ್ರಿಗೆ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ, ಭೂಮಿ ದೋಷ ಇರ್ತಕ್ಕಂಥವ್ರಿಗೆ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಅನುಗ್ರಹ, ಮದುವೆ ಆಗಿಲ್ದಿರ್ತಕ್ಕಂಥವ್ರಿಗೆ ಭಗವಂತ ಲಕ್ಷ್ಮೀ ನಾರಾಯಣರ ಅನುಗ್ರಹ, ಮತ್ತು ಮದುವೆ ಆಗಿ ಮಕ್ಕಳಾಗದೇ ಇರತಕ್ಕಂಥವ್ರಿಗೆ ಸಂತಾನ ಗೋಪಾಲ ಸ್ವಾಮಿಯ ಅನುಗ್ರಹ, ಇದೆಲ್ಲದರ ದರ್ಶನವನ್ನ ತಾವು ಪಡ್ಕೊಳ್ಬೋದು ಏಕೈಕ ಸಾನ್ನಿಧ್ಯದಲ್ಲಿ, ಒಂದೇ ಜಾಗದಲ್ಲಿ, ಮಹರ್ಷಿ ಮಂದಿರದಲ್ಲಿ. ಮನುಷ್ಯನಿಗಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಭಗವಂತನ ಅನುಗ್ರಹ ತಾವು ಮಹರ್ಷಿ ಮಂದಿರದಲ್ಲಿ ಪಡ್ಕೊಳ್ಬೋದು. ಮಕ್ಕಳಾಗಿಲ್ಲದೆ ಇರ್ತಕ್ಕಂಥವ್ರಿಗೆ 1 ವರ್ಷ, 2 ವರ್ಷ, 3 ವರ್ಷ, 14 ವರ್ಷ ಆದರೂ ಮಕ್ಕಳಾಗಿಲ್ಲ, ಮೊನ್ನೆವರೆಗೂ ಕೂಡ ಕರೆ ಬಂದಿತ್ತು. ಸಂತಾನ ಗೋಪಾಲ ಸ್ವಾಮಿಯ ಸಾಲಿಗ್ರಾಮವನ್ನ ಗುರೂಜಿಯವರು ಈಗಾಗಲೇ ಮಹರ್ಷಿ ಮಂದಿರದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಇಚ್ಛೆ ಮಾಡಿದ್ದಾರೆ. ಅದನ್ನೂ ಕೂಡ 20, 21ನೇ ತಾರೀಕೆ ಲೋಕಾರ್ಪಣೆ ಆಗ್ತಾ ಇದೆ. ತಾವೇ ನಿಮ್ಮ ಕೈಯಾರೆ ಸ್ವತಃ ಒಂದಿಷ್ಟು ನಿಬಂಧನೆಗಳಿದ್ದಾವೆ. ಆ ನಿಬಂಧನೆಗಳೆಲ್ಲವನ್ನೂ ಕೂಡ ತಾವು ಆಚರಿಸಿ, ಅದೆಲ್ಲವನ್ನೂ ಕೂಡ ತಾವು ಫಾಲೋ ಮಾಡಿ, ತಾವು ಆ ಒಂದು ಸಂತಾನ ಗೋಪಾಲ ಸ್ವಾಮಿ ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡಿ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದೇ ಆದರೆ ನಿಮಗೂ ಕೂಡ ಸಂತಾನದ ಭಾಗ್ಯ ಖಚಿತ. ಇನ್ನು ಮದುವೆ ಆಗಿಲ್ಲದೆ ಇರತಕ್ಕಂಥವ್ರಿಗೆ ಲಕ್ಷ್ಮೀ ನಾರಾಯಣರ ಪ್ರಾರ್ಥನೆ ಬಹಳ ಅವಶ್ಯಕ. ತಮಗೂ ಕೂಡ ಲಕ್ಷ್ಮೀ ನಾರಾಯಣರ ಸಾಲಿಗ್ರಾಮಕ್ಕೂ ಕೂಡ ಅಭಿಷೇಕವನ್ನ ಮಾಡಬಹುದು. ನಿಮ್ಮ ಕರಾರ್ಚಿತದಲ್ಲಿ ಅಂದರೆ ನಿಮ್ಮ ಕೈಯಲ್ಲೇ ತಾವೇ ಬಂದು ಸ್ವತಃ ಅಭಿಷೇಕವನ್ನ ಮಾಡಬಹುದು. ಆದರೆ ಅಭಿಷೇಕವನ್ನ ಏಕಾಏಕಿ ತಾವಂದುಕೊಂಡ ರೀತಿ ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ಒಂದಿಷ್ಟು ಕಟ್ಟುನಿಟ್ಟುಗಳಿದೆ. ಅದೆಲ್ಲವನ್ನೂ ಕೂಡ ತಾವು ಆಚರಣೆಯನ್ನ ಮಾಡಬೇಕು. ಇದೆಲ್ಲವನ್ನೂ ಕೂಡ ಮನಸ್ಸಿನಲ್ಲಿಟ್ಕೊಂಡು ತಮ್ಮೆಲ್ಲರಿಗೂ ಕೂಡ ಒಳಿತಾಗಬೇಕು. ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಾವೆಲ್ಲರೂ ಕೂಡ ಯಾರ್ಯಾರು ನೊಂದಿದ್ದೀರಿ ಜೀವನದಲ್ಲಿ, ನಿಮ್ಮೆಲ್ಲ ನೋವುಗಳಿಗೂ ಕೂಡ ಒಂದು ಪರಿಹಾರ ಮಾರ್ಗವಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಆನಂದ್ ಗುರೂಜಿ ಅವರು ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರದಲ್ಲಿ ಇದೆಲ್ಲದಕ್ಕೂ ಕೂಡ ಒಂದು ಪರಿಹಾರದ ಮಾರ್ಗದ ದಾರಿಯನ್ನು ತೋರಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ತಪ್ಪದೇ ಬನ್ನಿ. 20, 21 ಮಹರ್ಷಿ ಮಂದಿರಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಇಂದಿನ ಭಾಗದಲ್ಲಿ ಮಹರ್ಷಿ ಧರ್ಮಯಾತ್ರೆಯ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ದೆ. ಗುರೂಜಿಯವರು ಎಲ್ಲೆಲ್ಲಿಗೆ ಆಗಮಿಸ್ತಾ ಇದ್ದಾರೆ ಅಂತ ಹೇಳಿ. ಈಗ ಸಾಧಾರಣವಾಗಿ ನಿಮ್ಮೆಲ್ಲರ ತಲೆಗೂ ಕೂಡ ಒಂದು ಸಂಶಯ ಬಂದಿರ್ಬೋದು. ಏನಪ್ಪ ಗುರುಗಳೇ, ನೀವು ನೋಡಿದ್ರೆ 20, 21ನೇ ತಾರೀಕು ಮಹರ್ಷಿ ಮಂದಿರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಅದು ಸಣ್ಣ ಪುಟ್ಟ ಕಾರ್ಯಕ್ರಮ ಅಂತೂ ಅಲ್ವೇ ಅಲ್ಲ. ಪ್ರತಿಷ್ಠಾಪನಾ ಕಾರ್ಯಕ್ರಮ, ಕಳಶ ಸ್ಥಾಪನೆ ಅಂದ್ರೆ ಬಹಳ ದೊಡ್ಡ ಕಾರ್ಯಕ್ರಮ. ಆದರೆ 20, 21ನೇ ತಾರೀಕು ಮಹರ್ಷಿ ಮಂದಿರದಲ್ಲಿ ಕಾರ್ಯಕ್ರಮ ಇಟ್ಕೊಂಡು ಹಿಂದಿನ ದಿವಸ 2 ದಿವಸನೂ ಕೂಡ ಗುರೂಜಿಯವರು ಆಚೆ ಕಡೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರಲ್ಲ, ಹೇಗೆ ಅಂತ ಹೇಳಿ. ಹೌದು, ಗುರೂಜಿಯವರು ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಇಟ್ಕೊಂಡಿದ್ರು ಕೂಡ ತಮ್ಮೆಲ್ಲರಿಗೂ ಕೂಡ ಒಳಿತಾಗಬೇಕು, ತಮ್ಮೆಲ್ಲರಿಗೂ ಕೂಡ ಯಾರೂ ಕೂಡ ನಿರಾಶಿತರಾಗಬಾರ್ದು. ಯಾಕೆ ಅಂದರೆ ಈಗಾಗಲೇ ಮೊದಲಿಂದನೇ ಕಾರ್ಯಕ್ರಮ ಫಿಕ್ಸ್ ಆಗಿರುವ ಕಾರಣದಿಂದ ಏನೇ ಜವಾಬ್ದಾರಿಯನ್ನಿದ್ರೂ ಕೂಡ ನಾನು ಬಂದು ಭೇಟಿ ಆಗ್ತೀನಿ ಎಂಬತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ತಮ್ಮೆಲ್ಲರ ಹತ್ರನೂ ಕೂಡ ಗುರೂಜಿಯವರು ಬರ್ತಾ ಇದ್ದಾರೆ. ಅದಕ್ಕೆ ಇವತ್ತಿಗೂ ಕೂಡ ಆನಂದ್ ಗುರೂಜಿಯವರು ಅಂದರೆ ಏನಕ್ಕಷ್ಟು ಪ್ರೀತಿ ಅಂದರೆ ಇದೊಂದೇ ವಿಚಾರಕ್ಕೆ. ಅಂತಹ ಗುರೂಜಿಯವರನ್ನ, ಅಷ್ಟು ಪ್ರೀತಿಯ ಗುರೂಜಿಯವ್ರನ್ನ ಆದಷ್ಟು ಬೇಗ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ.
ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ಕಲ್ಯಾಣಾತ್ಮಕಗಾತ್ರಾತ್ ಕಾಮಿಧಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತರೇವ ಚ. ಓಂ ಶ್ರೀಂ ಪದ್ಮಾನನೆ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ತಾ ವಿಪ್ರಕಟಿತರಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭಾ ರಾಜರಾಜೇಶ್ವರಿ ನಮೋ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಚಂಡಿಕಾಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಓಂ ಶ್ರೀಂ ಲಲಿತಾಂಬಿಕಾಯ ನಮಃ. ದೇವಿನ ಪ್ರಾರ್ಥನೆ ಮಾಡ್ತಾ, ಇವತ್ತು ಅಮಾವಾಸ್ಯೆ, ಅಧಿಕ ಶ್ರಾವಣದ ಕಡೆಯ ದಿನ. ಈ ಅಮಾವಾಸ್ಯೆ ಮಹತ್ತರವಾಗಿರ್ತಕ್ಕಂಥದ್ದು. ಯಾತಕ್ಕಾಗಿ ಇವತ್ತು ಅಧಿಕ ಮಾಸದ ಅಧಿಕ ಶ್ರಾವಣ ಅಂತ ಏನಿತ್ತು, ಆ ಅಧಿಕ ಶ್ರಾವಣಕ್ಕೆ ಕಡೆಯ ದಿನ ಇವತ್ತು. ಇನ್ನು ನಾಳೆ ಬೆಳಗ್ಗೆದ್ದರೆ ನಿಜ ಶ್ರಾವಣ ಪ್ರಾರಂಭ ಆಗುತ್ತೆ. ಒಂದು ಕಡೆ ಹೇಳ್ಬೋದಾದರೆ ಆಷಾಢ ಮುಗಿಸಿ ಶ್ರಾವಣಕ್ಕೆ ಬರ್ತಕ್ಕಂಥದ್ದು. ಆಷಾಢ ಮುಗಿಸ್ಕೊಂಡು ಶ್ರಾವಣಕ್ಕೆ ಬಂದರೆ ಶ್ರಾವಣ ಎಂಬತಕ್ಕಂಥದ್ದು ಅಧಿಕವಾದಾಗ ಇದು ನಿಜ ಶ್ರಾವಣಕ್ಕೆ ನಾಳೆ ನಾವು ಪಾದಾರ್ಪಣೆ ಮಾಡ್ತೀವಿ. ನಾಳೆಯಿಂದ ಎಲ್ಲ ಹಬ್ಬದ ವಿಶೇಷತೆಗಳು ನಾಳೆಯಿಂದ ಪ್ರಾರಂಭ ಆಗುತ್ತೆ. ನಾಳೆಯಿಂದ ಪ್ರಾರಂಭವಾಗುವಂತಹ ಶ್ರಾವಣ ಮಾಸದ ಹಬ್ಬಗಳು ವಿಶೇಷವಾಗಿರ್ತಕ್ಕಂಥದ್ರಿಂದ ಪೂಜಾನುಷ್ಠಾನಗಳು, ಜಪತಪಗಳು, ಪೂಜೆ ಪುನಸ್ಕಾರಗಳು, ಯಜ್ಞಯಾಗಾದಿಗಳು, ಪ್ರತಿಷ್ಠಾಪನೆಗಳು ಎಲ್ಲವೂ ನಡೆಯುತ್ತೆ. ಅಂತಹ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳಿಗೂ ಸಹಿತ ಒಂದು ಕಡೆ ಭೂಮಿ ಪೂಜೆ ಮಾಡಿ ಅಲ್ಲಿ ಒಂದು ಮಹಾಸುದರ್ಶನ ಧನ್ವಂತರಿ ನೆಲೆಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥ ಹುಣಸೂರಲ್ಲಿರ್ತಕ್ಕಂಥ ವೈದ್ಯಲೋಕ ನೋಡಿ, ವೃತ್ತಿಯಲ್ಲಿ ಅವರು ಡಾಕ್ಟರ್ ಆದರು. ಅವರು ಪ್ರತಿನಿತ್ಯ ಕಾಯಕವನ್ನು ತಮ್ಮದೇ ಆದಂಥ ಜವಾಬ್ದಾರಿತ್ವ ಸ್ಥಾನದಲ್ಲಿ ನಡೆಸಿ ಒಂದು ಬೃಹತ್ ಮಟ್ಟದ ಮಹಾವಿಷ್ಣುವಿನ ಆಲಯ ಮಾಡಬೇಕು. ಜೊತೆಗೆ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ರೋಗಿಗಳಿಗೂ ಸಹಿತ ಒಳ್ಳೆಯ ಶುಶ್ರೂಷವನ್ನು ಕೊಡಬೇಕು. ಎಲ್ಲರೂ ಸುಧಾರಣೆಯಲ್ಲಿ ಆರೋಗ್ಯವಾಗಿ ಭಗವಂತನ ಕೃಪೆಯಿಂದ ಎಲ್ಲರೂ ಆರೋಗ್ಯವಂತರಾಗಿರಬೇಕು ಅಂತ ಹೇಳಿ ಧನ್ವಂತರಿ ಮಹಾವಿಷ್ಣುವಿನ ಅಮೃತ ಕೇಂದ್ರ ಅಂತಲೂ ಅಮೃತ ಬಿಂದು ಕೇಂದ್ರ ಅಂತಲೂ ಮಾಡ್ತಿದ್ದಾರೆ. ಅಮೃತ ಬಿಂದು ಕ್ಷೇತ್ರ ಎಂಬತಕ್ಕಂಥ ಚಿಂತನೆಯಲ್ಲಿ ಅವರಿದ್ದಾರೆ. ಅದಾದ ನಂತರ ಅವತ್ತಿನ ದಿವಸ ಸಂಜೆ ಅಂದರೆ 18ನೇ ತಾರೀಕು ಸಂಜೆ ಹೊಸೂರು ಸಮೀಪದಲ್ಲಿರ್ತಕ್ಕಂಥ ಯಾವುದೂರದು ನಾರಿಪುರಂ, ಹೊಸೂರಿಗೆ ಸಮೀಪದಲ್ಲಿರ್ತಕ್ಕಂಥ ನಾರಿಪುರಂ ಪಕ್ಕದ ರಾಜ್ಯ ತಮಿಳುನಾಡಿರ್ತಕ್ಕಂಥ ನಾರಿಪುರಂಗೆ ನಾನು ಬರ್ತಾ ಇದ್ದೇನೆ. ಅದಾದ ಮಾರನೇ ದಿವಸ ಬೆಳಗ್ಗೆದ್ದರೆ ತುಮಕೂರಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿ ದೇವಾಲಯ. ಆ ಶನೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದು ಸ್ವಾಮಿಯ ಸಾನ್ನಿಧ್ಯದಲ್ಲಿ ವಿಶೇಷವಾದಂಥ ಪೂಜಾನುಷ್ಠಾನವನ್ನು ಮಾಡಿ, ಯಾಕೆಂದರೆ ಶ್ರಾವಣ ಪ್ರಾರಂಭ ಆಯಿತು ಅಂದರೆ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಡೆಯುತ್ತೆ. ಇದಾದ ನಂತರ ಅಗೋ ಇಗೋ ಅನ್ನೋಷ್ಟರೊಳಗಾಗಿ ಬಂದೇ ಬಿಡುತ್ತೆ ಮಹರ್ಷಿ ಮಂದಿರದಲ್ಲಿ ಶ್ರೀ ಲಕ್ಷ್ಮೀ ಬೋರಹ ಸ್ವಾಮಿಯ ದಿವ್ಯ ಸಾನ್ನಿಧ್ಯ. ಶ್ರೀ ಕ್ಷೇತ್ರವಾಗಲಿಕ್ಕೆ ಎಲ್ಲವೂ ಸಿದ್ಧತೆ ಆಗಿದೆ. ನಿಜಕ್ಕೂ ನನ್ನ ಕಣ್ಣು ನಾನೇ ನಂಬಲಿಕ್ಕೆ ಆಗ್ತಾ ಇಲ್ಲ. 9 ದಿವಸ 10 ದಿವಸ ಆಯ್ತು ಅಷ್ಟೇ. 10 ದಿವಸದಿಂದ ಪ್ರಚಾರ ಮಾಡೋಕ್ಕೆ ಶುರು ಮಾಡಿ ಬರೀ ಕರೆಕ್ಟಾಗಿ 11 ದಿವಸ ಆಯಿತು ಗುರುಗಳೇ ಅಷ್ಟೇ. ಹಾಗಿದ್ದಾಗ ನಿನ್ನೆ ಆಗಲೇ ಸಂಪೂರ್ಣವಾಗಿ ಗೋಪುರದ ಮೇಲ್ಭಾಗದಲ್ಲಿರ್ತಕ್ಕಂಥ ಕಳಶದವರೆಗೂ ಬಂದ್ಬಿಡ್ತು. ಗರ್ಭಗುಡಿಯಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪೀಠ ಇಟ್ಟು ಪೀಠದ ಮೇಲೆ ಲಕ್ಷ್ಮಿನ ಕೂಡಿಸಿ ಆಯಿತು. ಇನ್ನು ಮುಂಭಾಗದಲ್ಲಿರ್ತಕ್ಕಂಥ ಚಾವಣಿಗಳ ಕೆಲಸ ಅಷ್ಟೇ ಒಂದು ನಿಂತಿರ್ತಕ್ಕಂಥದ್ದು. ಆದರೆ ಶಕ್ತಿ ಇರುವಷ್ಟು ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತಾನೆ ಇದ್ದೇವೆ. ಆದರೆ ಇನ್ನು ಮುಂದಿನ ವ್ಯವಸ್ಥೆಗಳು ಸ್ವಲ್ಪ ಎಲ್ಲೋ ಕೈ ಕಟ್ಟದಂಗೆ ಅನ್ನಿಸ್ತಾ ಇದೆ. ಈಗ ಅದರ ನೋವು ಯಾಕೆಂದರೆ ಅಂದುಕೊಂಡಷ್ಟು ಪೂರ್ತಿ ಮಾಡಲಿಕ್ಕೆ ಆಗ್ತಿಲ್ವಲ್ಲ ಎಂಬತಕ್ಕಂಥ ಚಿಂತನೆ ಒಂಥರ ಮನಸ್ಸಿಗೆ ನೋವಿದೆ. ಯಾಕೆಂದರೆ ಆ ಶೀಟ್ ಹಾಕೋದು, ಪಿಲ್ಲರ್ಸ್ ಹಾಕೋದು, ಅದಕ್ಕೆ ಬೇಕಾದಂಥ ಪೈಪುಗಳು ಎಲ್ಲ ತುಂಬ ಕಾಸ್ಟ್ಲಿ ಇರ್ತಕ್ಕಂಥದ್ದು. ಎಲ್ಲವೂ ಸಹಿತ ನಾವು ಅಂದುಕೊಂಡಷ್ಟು ವೇಗವಾಗಿ ನಡೆಯುವಂಥದ್ದಲ್ಲ. ಒಂದಷ್ಟು ಮಳೆಗಾಳಿಗಾದ್ರೂ
ಬೇಕಾದಷ್ಟು ವ್ಯವಸ್ಥೆಗಳು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಇದ್ದೀವಿ. ಅದು ತುಂಬ ಹತ್ತಿರದ ದಿನಗಳು ತುಂಬ ಹತ್ತಿರಕ್ಕೆ ಬಂದುಬಿಡ್ತು. ಆದರೆ ಅದರ ಮಧ್ಯದಲ್ಲಿ ನಾನು ಬೇರೆ ಹೊರಗಡೆ ಕಾರ್ಯಕ್ರಮಗಳು ಬೇರೆ ಒಪ್ಕೊಂಡಿದ್ದೇನೆ. ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಮಾತು ಕೊಟ್ಟ ಮೇಲೆ ಆ ಮಾತನ್ನು ನಾನು ನಿಭಾಯಿಸಲೇಬೇಕು, ಬರಲೇಬೇಕು. ಹಾಗಾಗಿ ಈ ಕಾರ್ಯಕ್ರಮದ ಜೊತೆಗಿದು ಇದೆ. ಹಾಗೆ ಉತ್ತರ ಕರ್ನಾಟಕದ ನನ್ನ ಅಭಿಮಾನಿ ದೇವರುಗಳಿಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಉತ್ತರ ಕರ್ನಾಟಕದ ಅಭಿಮಾನಿಗಳಿಗೆ ನಮ್ಮ ಆಶ್ರಮದಲ್ಲಿ ನಡೀತಿರ್ತಕ್ಕಂಥ ವಿಶೇಷವಾದಂಥ ಲಕ್ಷ್ಮೀ ಬೋರ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ನಿಮ್ಮನ್ನು ನಾನು ಪ್ರತ್ಯೇಕವಾಗಿ ಆಹ್ವಾನಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದಿರ ಒಂದಷ್ಟು ಜನ ವಾಲಂಟ್ರಿಯಾಗಿ ನೀವು 19ನೇ ತಾರೀಕೇನೆ ಒಂದಷ್ಟು ಜನ ಬಂದು ಅಲ್ಲಿರ್ತಕ್ಕಂಥ ಸೇವೆಗಳನ್ನು ಒಂದಷ್ಟು ದೇಹ ದಂಡಿಸಿ ಮಾಡುವಂಥ ಸೇವೆಗಳಿದೆ. ಏನಪ್ಪ ಅಂದರೆ, ಇಡೀ ಆಶ್ರಮನ ಸ್ವಲ್ಪ ಶುದ್ಧಿ ಮಾಡ್ತಕ್ಕಂಥದ್ದಾಗಲಿ, ಅಥವಾ ಬರ್ತಕ್ಕಂಥವ್ರನ್ನ ಅವ್ರಿಗೆ ಬೇಕಾದ ವ್ಯವಸ್ಥೆಗಳು ನೋಡ್ತಕ್ಕಂಥದ್ದಾಗಲಿ, ಅಥವಾ ಮಾಡಿರುವಂಥ ಅಡುಗೆಯನ್ನು ಬಡಿಸೋದಾಗಲಿ, ಅಥವಾ ಒಂದಷ್ಟು ಸ್ಥಳ ಶುದ್ಧಿಗಳನ್ನು ಮಾಡ್ಕೊಳ್ತಕ್ಕಂಥದ್ದಾಗಲಿ. ಉತ್ತರ ಕರ್ನಾಟಕದ ಅಭಿಮಾನಿ ಅಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿರಿಗೆ ಯಾಕೆ ಮಾತು ಹೇಳಿದೆ ಅಂದರೆ, ಆ ತಾಯಂದಿರು ಬಂದರೆ ಆ ಸೇವೆಯನ್ನು ನಿಸ್ವಾರ್ಥ ಸೇವೆಯಲ್ಲಿ ಅವ್ರು ಮಾಡ್ತಾರೆ. ಬರೀ ಅವರಷ್ಟೇ ಅಂತಲ್ಲ, ಕಳೆದ ಬಾರಿ ಮಂಗಳೂರಿಂದ ಸಹಿತ ಒಂದು ಬ್ಯಾಚ್ ಬಂತು. ಮಂಗಳೂರಿಂದಲೂ ಒಂದಷ್ಟು ಜನ ಬ್ಯಾಚ್ ಬಂದು ಅವರು ನಿಸ್ವಾರ್ಥತೆಯಿಂದ ಅವ್ರು ಊಟ ತಿಂದ್ರ ಇಲ್ವಾ ಅಂತಲೂ ನಾನು ಕೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಪರಿಸ್ಥಿತಿ ನಂದು ಆ ಥರ ಇತ್ತು, ಒತ್ತಡದ ಪರಿಸ್ಥಿತಿ. ಆ 11 ದಿನಗಳ ಜಾತ್ರಾ ಮಹೋತ್ಸವ ನೋಡಿದ್ರೆ ಅಬ್ಬಾ, ಇವತ್ತಿಗೆ ಆ ಅಂಥ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಆಶ್ರಮದಲ್ಲಿ ಆಯ್ತಾ ಅನ್ನೋ ಚಿಂತನೆ ನಮಗಿದೆ. ಹಾಗಾಗಿ ವಾಲಂಟ್ರಿಯಾಗಿ ಬರ್ತಕ್ಕಂಥವರು ರಾಜ್ಯದ ಯಾವುದೇ ಮೂಲೆಗಳಿಂದ ಬಂದರು, ಎಲ್ಲರೂ ಎಲ್ಲಕ್ಕೆನ್ನೆ ಪ್ರತಿ ಊರು, ಪ್ರತಿ ಡಿಸ್ಟಿಕ್ಕು, ಪ್ರತಿ ತಾಲೂಕಿನ ಹೆಸರು ನಾನು ಹೇಳಲಿಕ್ಕೆ ಆಗದಿದ್ದರು, ಇಡೀ ಕರ್ನಾಟಕ ರಾಜ್ಯದ, ಅದರಲ್ಲೂ ನಿಮ್ಮ ಮಹರ್ಷಿ ಮಂದಿರದ, ನಿಮ್ಮ ಆನಂದ್ ಗುರೂಜಿಯವರು ಮಾಡುವಂಥ ಈ ಕಾರ್ಯಕ್ರಮ, ಮಹರ್ಷಿ ಮಂದಿರದಲ್ಲಿ ಸ್ಥಾಪನೆ ಆಗ್ತಿರ್ತಕ್ಕಂಥ ಲಕ್ಷ್ಮೀ ಬೋರ ಸ್ವಾಮಿಯ ದೇವಾಲಯಕ್ಕೆ ಈಗಾಗಲೇ ತನುಮನ ಧನವನ್ನು, ಜೊತೆಗೆ ನಿಮ್ಮ ಸೇವೆಯನ್ನು, ನಿಮ್ಮ ಶಕ್ತಿಯಾನುಸಾರ ಸೇವೆ ಸಲ್ಲಿಸ್ತಾ ಇದ್ದೀರಿ. ಅದರ ಬಗ್ಗೆ ನಾನು ಯಾವತ್ತೂ ಋಣಿಯಾಗಿದ್ದೇನೆ. ಹಾಗೆ ಆ ಸೇವೆಗೂ ಬಂದು ಒಂದಷ್ಟು ಮುಂಚಿತವಾಗಿ, ಅಂದರೆ 1-2 ದಿವಸ ಮುಂಚಿತವಾಗಿ ಒಂದಷ್ಟು ಸೇವೆಗಳನ್ನು ತಮಗೆ ತೋಚಿದ ಮಟ್ಟಿಗೆ ತಮ್ಮ ಶಕ್ತಿಯಾನುಸಾರ ನನ್ನ ಜೊತೆಯಲ್ಲಿ ನಿಂತುಕೊಂಡ್ರೆ ನನಗೆ ಬಹಳ ಆನಂದ. ಯಾಕೆಂದರೆ ನೀವೆಲ್ಲರೂ ನನ್ನ ಜೊತೆಯಲ್ಲಿ ಇದ್ದೀರಿ ಅನ್ನೋ ಆ ನಂಬಿಕೆ, ಆ ಮನಸ್ಥಿತಿಯಿಂದಲೇ ಇವತ್ತು ಅದೊಂದು ಕ್ಷೇತ್ರವಾಗಿರ್ತಕ್ಕಂಥದ್ದು. ಆ ಕ್ಷೇತ್ರದಲ್ಲಿ ಅಷ್ಟು ಅದ್ಭುತವಾದಂಥ ಕಾಯಕ ನಡೀತಿರ್ತಕ್ಕಂಥದ್ದು. ಅಲ್ಲಿ ಏನು ಸಾಧ್ಯವೋ ಅದು, ಅಲ್ಲಿ ಏನು ಅನ್ನ ಬೇಯಿತ್ತೋ ಅದೇ ಮಹಾಪ್ರಸಾದ. ಯಾಕೆಂದರೆ ಇಂಥದ್ದೇ ಪ್ರಸಾದಗಳಂತ ನಾನು ಹೇಳಲಿಕ್ಕಾಗೋದಿಲ್ಲ, ಇಷ್ಟೇ ಸವಲತ್ತಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗೆ ಬಂದವ್ರಿಗೆ ಇಷ್ಟು ಸೌಲಭ್ಯ ಇದೆ, ಅಲ್ಲಿ ನಿಮಗೆ ಉಳ್ಕೊಳ್ಳಿಕ್ಕಿಂತ ರೂಮ್ಸ್ ಕೊಡ್ಬೋದು, ಅವೆಲ್ಲ ಏನೂ ಇಲ್ಲ. ಆಶ್ರಮದಲ್ಲಿ ದೊಡ್ಡ ರೂಮೂ ಇಲ್ಲ, ಉಳ್ಕೊಳ್ಳಿಕ್ಕೆ ನಿಮ್ಮ ವ್ಯವಸ್ಥೆಗಳು ಅಷ್ಟೊಂದು ಇಲ್ಲ. ಆದರೆ ಇರೋ ವ್ಯವಸ್ಥೆಯಲ್ಲಿ ಲೋಪ ಇಲ್ಲದಂಥ ರೀತಿಯಲ್ಲಿ ಇರಬಹುದು. ಅದಕ್ಕಾಗಿ ಈ ಒಂದು ಚಿಂತನೆ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾನು ಏನೇ ಮಾಡಿದ್ರೂ ಬೆಳಗ್ಗೆದ್ದು ನಿಮ್ಮ ಮುಂದೆ ಈ ಒಂದು ಚಿಂತನೆಗಳನ್ನು ಮಾತಾಡೋದು ನನ್ನ ಕರ್ತವ್ಯ. 20-21 ಲಕ್ಷ್ಮೀ ಬೋರ ಸ್ವಾಮಿಯ ನೂತನವಾದಂಥ ಶಿಲಾ ವಿಗ್ರಹ ಜೊತೆಗೆ ಸಾಲಿಗ್ರಾಮವನ್ನು ಪ್ರತಿಷ್ಠಾಪನೆ ಮಾಡಿಸುವಂತಹ ಅದ್ಭುತವಾದಂಥ ಕಾಯಕ ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಾಗರ ಪಂಚಮಿ ಎಂದು ನಡೆಯುತ್ತೆ. ಇದಕ್ಕೆ ಇಡೀ ರಾಜ್ಯಕ್ಕೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಹಿಂದಿನ ಭಾಗದಲ್ಲಿ ಗುರೂಜಿಯವರನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಅಭಿಮಾನಿ ದೇವರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ವಾಲಂಟಿಯರಿಯಾಗಿ ತಾವೇ ಬಂದು ಸೇವೆಯನ್ನು ಸಲ್ಲಿಸಬೇಕು. ಅಂದರೆ ತಾವು ಸ್ವತಃ ತಾವೇ ಬಂದು ನಿಂತು ನಿಮ್ಮ ಆಶ್ರಮದ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ತಗೊಂಡು ಆಶ್ರಮದಲ್ಲಿರ್ತಕ್ಕಂಥ ಸೇವೆಯನ್ನು ತಾವು ಸಲ್ಲಿಸಬೇಕು ಎಂಬತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ತಪ್ಪದೇ ಬಂದು ಆಶ್ರಮದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಕೈಂಕರ್ಯಕ್ಕೆ ತಾವು ಭಾಗಿಯಾಗಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಹಾಗುರುಗಳೇ ಅನ್ನೋದು ಒಂದನ್ನೇ ಹೇಳಿದ್ರೆ ನನ್ನ ಮೈಸೂರು ಭಾಗ ಏನು ಮಾಡಬೇಕು, ಹುಣಸೂರು ಭಾಗ ಏನು ಮಾಡಬೇಕು? ಅದಕ್ಕೆ ಕರ್ನಾಟಕ ರಾಜ್ಯದ ಯಾರೆಲ್ಲ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಿದ್ದಾರೆ, ಜೊತೆಗೆ ಯಾರೆಲ್ಲ ಈ ನಿಮ್ಮ ಆನಂದ್ ಗುರೂಜಿಯವ್ರನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀರಿ, ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ಆಮೇಲೆ ಅನ್ಯತಾ ಭಾವಿಸಬಾರ್ದು, ಗುರುಗಳು ಬರೀ ಉತ್ತರ ಕರ್ನಾಟಕಕ್ಕೆ ಹೇಳ್ತಿದ್ದಾರೆ ನಾವು ಬೇಡವಾ ಅಂತ. ನೀವೆಲ್ಲರೂ ಬೇಕು, ಎಲ್ಲರೂ ಬೇಕಾಗಿದೆ. ಆದರೆ ಹಿಂದೆನೂ ಒಂದಷ್ಟು ಜನ ಹೇಳಿ ಹೋಗಿದ್ದರಿಂದ ಉತ್ತರ ಕರ್ನಾಟಕದವರು ಹೇಳಿದರು, ಏನಾದ್ರು ಸೇವೆ ಇದ್ದರೆ ಹೇಳಿ ಗುರುಗಳೇ ನಾವು ಬರ್ತೀವಿ ಅಂತ. ಅದಕ್ಕಾಗಿ ಈ ಧ್ವನಿ ಎತ್ತಿದ್ದೀವಿ. ಅಷ್ಟು ಬಿಟ್ಟರೆ ಯಾರೂ ಅನ್ಯತಾ ಭಾವಿಸಬಾರ್ದು. ನಾನು ಅದು ಹೇಳಿದ್ದೀನಲ್ಲ, ಮಂಗಳೂರಿನಿಂದ ಒಂದು ಬ್ಯಾಚ್ ಬಂದು ನಿಸ್ವಾರ್ಥತೆಯಿಂದ ಒಂದು ದಿವಸ ಮುಂಚಿತವಾಗಿ ಒಂದು 25 ಜನ ಅಲ್ಲಿ ಪಡೆ ನಿಂತು ಕನಿಷ್ಠವಾಗಿ ಊಟ ಮಾಡಿರ್ತಕ್ಕಂಥ ಎಂಜಿಲೆಲೆಗಳ ಸಮೇತ ಎತ್ತಿ ಶುದ್ಧಿ ಮಾಡೋಗಿದ್ದಾರೆ. ಅಂದರೆ ದೇಹ ದಂಡಿಸಿ ಸೇವೆ ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಸೇವೆ ಯಾವುದೂ ಅಲ್ವೇ ಅಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಅಂತಹದ್ದು 10 ಜನ ಬಂದಾಗ 10 ಜನಕ್ಕೆ ಬೇಕಾದ ವ್ಯವಸ್ಥೆಗಳು ಮಾಡಿ ನಾವೇ ದುಡ್ಡು ಕೊಟ್ಟು ತಂದು ಹಾಕಬೇಕಾದಿಲ್ಲ. ಯಾರೋ ಒಬ್ರು ಪುಣ್ಯಾತ್ಮರು ತಂದು ಹಾಕಿರೋದನ್ನು 4 ಜನಕ್ಕೆ ಸದ್ವಿನಿಯೋಗಪಡಿಸುವಂಥ ನ್ಯಾಯಬದ್ಧವಾದ ಸೇವೆ ಸಲ್ಲಿಸಿದ್ರು ಸಾಕು, ಅದು ಒಂದು ಪ್ರಧಾನ ಸೇವೆನೇ. ಅಂತಹ ಸೇವೆಗಳನ್ನು ನಿಮ್ಮಿಂದ ನಾವು ಅಪೇಕ್ಷೆ ಪಟ್ಟಿದ್ದೀವಿ. ತಾವು ಬನ್ನಿ, ನಿಮ್ಮ ಕೈಲಾದಷ್ಟು ಇನ್ನೂ ಸಾಕಷ್ಟು ಜವಾಬ್ದಾರಿತ್ವಾದಂಥ ಸೇವೆ ಇದೆ. ಯಾಕೆಂದರೆ ಮೇಲ್ಚಾವಣಿ ಅಂತ ಹೇಳಿದೆ, ಬಿಸಿಲಿನ ವಾತಾವರಣ ಇದೆ. ಬಿಸಿಲು ಸಾಕಷ್ಟರಿಂದ ನಮಗೆ ಶೀಟು ಮತ್ತು ಒಂದಷ್ಟು ಪಿಲ್ಲರ್ಸು, ಒಂದಷ್ಟು ಪೈಪು, ಅಂದರೆ ಸ್ಟೀಲ್ ಐಟಮ್ಸು, ಇದೆಲ್ಲವೂ ನಮಗೆ ಅವಶ್ಯಕತೆ ಇದೆ. ನಿಮಗೆ ಸಾಧ್ಯವಾದರೆ ಯಾರಾದರೂ ಸೇವೆ ಬಂದು ಆಶ್ರಮದಲ್ಲಿ ಮಾಡಬಹುದು.
ಮಾಡಿ, ಇಲ್ವಾ ಇರೋಷ್ಟರಲ್ಲೇ ನಾವು ವ್ಯವಸ್ಥಿತವಾಗಿ ಮುಂದುವರ್ಸ್ಕೊಂಡು ಹೋಗೋಣ, ಅದಕ್ಕೂ ತೊಂದರೆ ಇಲ್ಲ. ಮೊದಲೇ ಹೇಳಿದ್ದೀನಿ, ನಿಂದನೆ ಮಾಡ್ತಕ್ಕಂಥವ್ರು, ವ್ಯವಸ್ಥೆ ಬಗ್ಗೆ ಮಾತಾಡ್ತಕ್ಕಂಥವ್ರು ಇದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಯಾವತ್ತಾದರೂ ಒಂದು ದಿವಸ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗಿ. ಅಲ್ಲಿ ಬಂದು ನಿಂದನೆ ಮಾಡ್ತಕ್ಕಂಥದ್ದು, ವ್ಯವಸ್ಥೆ ಸರಿ ಇಲ್ಲ, ನಮಗೆ ಅದು ಕೊಡಲಿಲ್ಲ, ಅದು ಈ ಥರ ಆಗಲಿಲ್ಲ, ನಮ್ಮನ್ನು ಹೀಗೆ ಕರ್ಕೊಂಡು ಬರಲಿಲ್ಲ, ನಮ್ಮನ್ನು ಮಾತ್ರ VIP ಲೈನ್ ಬಿಡಲಿಲ್ಲ, ಇಲ್ಲಿ ಯಾವುದು VIP ಲೈನ್ ಇಲ್ಲ, ಇರೋದು ಒಂದೇ ಲೈನು. ಎಲ್ಲ ಸಾಮೂಹಿಕವಾಗಿ ಬಂದು ದರ್ಶನ ಮಾಡುವಂಥದ್ದು, ಸಾಮೂಹಿಕವಾಗಿ ಸೇವೆ ಸಲ್ಲಿಸುವಂಥದ್ದು. ಯಾರಿಗೂ ಪ್ರತ್ಯೇಕವಾದಂತಹ ಒಂದು ಟ್ರೀಟ್ಮೆಂಟು ನಮ್ಮ ಆಶ್ರಮದಲ್ಲಿ ಇರೋದಿಲ್ಲ. ಅದಕ್ಕಾಗಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಇವತ್ತು ರಾಶಿಫಲ ಬೇಗ ಹೋಗೋಣ. ಹೌದು ಗುರುಗಳೇ, ಅದಕ್ಕೋಸ್ಕರ ಅದೇ ಬರೀ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಅಭಿಮಾನಿಗಳನ್ನ ಕರೆದೆ ಅಂತ ಹೇಳಿ ಯಾರೂ ಅನ್ಯತಾ ಭಾವಿಸಬೇಡಿ, ಕ್ಷಮೆ ಇರಲಿ. ಮಹರ್ಷಿ ಮಂದಿರಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕು, ರಾಶಿಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭನ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ದಿನ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಓಂ ಮಹಾವಿಷ್ಣುವೇ ನಮಃ. ಮಹಾವಿಷ್ಣುವೇ ನಮಃ. ಓಂ ಶ್ರೀ ಲಕ್ಷ್ಮೀ ಬೋರಾಹಾಯ ನಮಃ. ಲಕ್ಷ್ಮೀಶ್ವರಾಯ ನಮಃ. ಓಂ ನಮಸ್ತೆ ದೇವದೇವೇಶ್ವರಾಯ ನಮಃ. ನಮಸ್ತೆ ಲೋಕಪಾಲಕಾಯ ನಮಃ. ನಮಸ್ತೆ ಮಹಾರೂಪಾಯ ನಮಃ. ನಮಸ್ತೆ ವಿಶ್ವೇಶ್ವರಾಯ ನಮಃ. ನಮಸ್ತೆ ಮಹಾರೂಪಾಯ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೇ ವರ್ಷ ಋತು ಅಧಿಕ ಶ್ರಾವಣ ಮಾಸ. ಅಧಿಕ ಶ್ರಾವಣ ಮಾಸ ಇಂದಿಗೆ ಮುಗಿತು. ಇವತ್ತು ಒಂದು ದಿವಸ ಮಾತ್ರ ಅಧಿಕ ಶ್ರಾವಣ ಮಾಸದ ಕಡೆಯ ದಿನ ಆದ್ದರಿಂದ, ಪುರುಷೋತ್ತಮನ ಮಾಸವಾದ್ದರಿಂದ 33ರ ಸಂಖ್ಯೆಯಲ್ಲಿ ದಾನ ಧರ್ಮಾದಿಗಳು ಏನಾದರೂ ಮಾಡಬೇಕು ಅಂತ ಮನಸ್ಸು ಇಚ್ಛೆ ಇದ್ದರೆ ಇವತ್ತು ನೀವು 33ರ ಸಂಖ್ಯೆಯಲ್ಲಿ ಏನಾದರೂ ಒಂದು ದಾನ ಮಾಡಿ. ಹಣ್ಣು ಹಂಪಲುಗಳನ್ನಾದರೂ ಸರಿ ಅಥವಾ ಏನಾದರೂ ಸರಿಯೇ, ಒಟ್ಟು 33ರ ಸಂಖ್ಯೆಯಲ್ಲಿ ಇವತ್ತು ನೀವು ಮಾಡುವ ದಾನ ಈ ಪುರುಷೋತ್ತಮ ಮಾಸಕ್ಕೆ ಸೇರ್ತಕ್ಕಂಥದ್ದಾಗುತ್ತೆ. ಇನ್ನು ಈ ಪುರುಷೋತ್ತಮನ ಮಾಸ ಅಧಿಕ ಶ್ರಾವಣ ಮಾಸ ಕೃಷ್ಣ ಪಕ್ಷ 16/8/2023 ಬುಧವಾರ ಅಮಾವಾಸ್ಯೆ ಆಶ್ಲೇಷ ನಕ್ಷತ್ರ. ಬುಧವಾರ ಅಮಾವಾಸ್ಯೆ ಆಶ್ಲೇಷ ನಕ್ಷತ್ರವಾದ್ದರಿಂದ ಇವತ್ತಿನ ದಿವಸ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ, ನಾಗೇಂದ್ರನ ಆರಾಧನೆ ಜೊತೆಗೆ ಇವತ್ತು ಯಾರೆಲ್ಲ ನಿಮ್ಮ ಕೆಲಸಗಳಲ್ಲಿ ಸಿದ್ಧಿಪಡಿಸ್ಕೊಳ್ಬೇಕಾಗಿದೆಯೋ ಸಿದ್ಧಿಪಡಿಸ್ಕೊಳ್ಳೋದಕ್ಕಿಂತ ಇವತ್ತು ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದಿದೆ. 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ರಾಶಿಗಳವರು ಇವತ್ತಿನ ಕಾಲಕ್ಕೆ ಸಂಬಂಧಪಟ್ಟಂಥ ರೀತಿ ಒಂದಷ್ಟು ಶಾಂತಿ ಹವನಗಳನ್ನು ಮಾಡ್ಕೊಳ್ಳುವಂಥದ್ದು ಅಥವಾ ದೇವಸ್ಥಾನದ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು ಅಥವಾ ಸಮೀಪದಲ್ಲಿರ್ತಕ್ಕಂಥ ಯಾವುದಾದ್ರೂ ದೇವಾಲಯದಲ್ಲಿ ಒಂದಷ್ಟು ಕಾಲ ನೀವು ಅಲ್ಲಿ ಕೂತು ಒಂದಿಷ್ಟು ಜಪತಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳಷ್ಟು ಶ್ರೇಷ್ಠ. ಯಾಕೆಂದರೆ ಯಾರೂ ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ. ಇವತ್ತು ನೀವು ಮಾಡುವ ಕಾಯಕವನ್ನು ಸಾಧ್ಯವಾದರೆ ಒಂದು ದಿವಸದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಈ ಒಂದು ಅಮಾವಾಸ್ಯೆ ಅಷ್ಟು ಶ್ರೇಷ್ಠಕರವಾಗಿರ್ತಕ್ಕಂಥದ್ದಲ್ಲ, ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದಲ್ಲ. ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದಾಯಿತು. ಇವತ್ತು ಗುರುವಿನ ಅನುಗ್ರಹ ಪಡೆಯಲಿಕ್ಕಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ತಾವು ಏನು ಚಿಂತನೆ ಮಾಡ್ತಿದ್ದೀರೋ ನಿಮ್ಮ ಚಿಂತನೆ ಸಂಪೂರ್ಣವಾದಂಥ ಫಲವನ್ನು ಸಿದ್ಧಿಯಾಗುವಂಥ ರೀತಿಯಲ್ಲಿರಲಿ. ಭಗವತಿಯ ಅನುಗ್ರಹ ನಿಮಗೆ ಸಿಗಲಿ. ಒಳ್ಳೆಯದಾಗಲಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪತಿಯ ಪ್ರಾರ್ಥನೆ ಜೊತೆಗೆ ಇವತ್ತು ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಯಿಂದ ಇವತ್ತು ರಾಶಿಫಲವನ್ನು ಪ್ರಾರಂಭಿಸುವಾಗ ಮೊದಲೇ ಹೇಳ್ತೇನೆ, ಅಮಾವಾಸ್ಯೆ ಆದ್ದರಿಂದ ಇವತ್ತು ನೀವೆಲ್ಲರೂ ಶ್ರದ್ಧಾಭಕ್ತಿಯಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ, ಮನೆ ದೇವರ ಪ್ರಾರ್ಥನೆ ಮಾಡಿ. ಇವತ್ತೇನಾದ್ರು ದೊಡ್ಡ ದೊಡ್ಡ ಕೆಲಸಗಳಂತ ಹಮ್ಮಿಕೊಂಡಿದ್ದರೆ ಅಥವಾ ಹಣಕಾಸಿನ ಲೇವಾದೇವಿ ಮಾಡಬೇಕು ಅಂದ್ಕೊಂಡಿದ್ದರೆ, ಕಾಗದ ಪತ್ರಗಳ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರೆ, ಯಾವುದಕ್ಕಾದ್ರೂ ಸೈನ್ ಹಾಕಿ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತಿದ್ದರೆ ಸಾಧ್ಯವಾದಷ್ಟು ಆಲೋಚನೆ ಮಾಡಿ. ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ಕಾಲ ಅಲ್ಲ. ಇವತ್ತು ನೀವು ಮಾಡುವ ಕೆಲಸ ಅಷ್ಟು ಶ್ರೇಯಸ್ಕರವಾಗಿ ಮುಂದೆ ಹೋಗುತ್ತೆ ಎಂಬತಕ್ಕಂಥದ್ದು ಸಹಿತ ತುಂಬ ಕಡಿಮೆನೇ ಇದೆ. ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ನೀವು ಮಾಡುವಂಥ ಕಾಯಕದಲ್ಲಿ ಹೆಚ್ಚೆಚ್ಚು ಲಾಭವನ್ನು ಗಳಿಸಬಹುದು. ಮಾಡುವಂಥ ಯಾವುದೇ ಒಂದು ಕೆಲಸವಾದರೂ ಸಹಿತ ಅದು ಅದ್ಭುತವಾಗಿ ಕಾರ್ಯಕ್ರಮ ಸಿದ್ಧಿಯಾಗಬೇಕಾದರೆ ಇವತ್ತು ನೀವು ಮಾಡಬೇಕಾದ್ದು ತಪ್ಪದೇರ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಇವತ್ತು ಮೇಷರಾಶಿಯವರಿಗೆ ಇವತ್ತಿನ ನಕ್ಷತ್ರಚಾರ ಪ್ರಕಾರ ಅಂತಹ ಒಂದು ಲಾಭ ಇರತಕ್ಕಂಥ
ಕ್ಷಣ ಅಲ್ಲ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ, ಯಾವುದೂ ಸಮಂಜಸ್ಕರವಾಗಿ ನಿರ್ವಹಿಸೋಕ್ಕಾಗೋದಿಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಮೊಣಕಾಲು ನೋವು ಅಥವಾ ಮೀನು ಮಾಂಸಖಂಡಗಳ ನೋವು ಅಥವಾ ಒಂಥರ ತುಂಬ ಟಯರ್ಡ್ ಆಗುವಂಥದ್ದು, ಸುಸ್ತಾಗುವಂಥದ್ದು, ಯಾವುದನ್ನೂ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು, ಇಂಥೆಲ್ಲ ಪರಿಸ್ಥಿತಿಗಳು ಮೇಷರಾಶಿಯವರಿಗಿದೆ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಯಾವುದೇ ಲೇವಾದೇವಿ ಮಾಡಿದ್ರೂ ಪರಿಪಕ್ವತೆಯಿಂದ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಸಮಸ್ಯೆ ಕಾಣ್ತೀರಿ. ಆದಷ್ಟು ಬಹಳ ಎಚ್ಚರಿಕೆಯಲ್ಲಿರಿ. ಇವತ್ತು ನೀವು ಮಾಡುವ ಕೆಲಸವನ್ನು ಸಾಧ್ಯವಾದರೆ ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು, ಅಂದರೆ ನಿಜ ಶ್ರಾವಣದಲ್ಲಿ ನಾಳೆ ನೀವು ಪ್ರಾರಂಭಿಸುವಂಥದ್ದು ಬಹಳ ಉತ್ತಮ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ನಿಮ್ಮ ಒಳಮನಸ್ಸು ಏನು ಹೇಳುತ್ತೋ ನಿಮ್ಮ ಒಳಮನಸ್ಸು ಹೇಳುವಂಥ ರೀತಿಯಲ್ಲೇ ನಿಮ್ಮ ಕೆಲಸ ಮಾಡಿಕೊಳ್ಬೇಕು. ಹಾಗೆ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಕೆಲಸ ಮಾಡಬೇಕಾದರೂ ಮನಸ್ಸು ಏನು ಹೇಳುತ್ತೋ ಅದರಂತೆ ಮಾಡಿ. ಯಾಕೆಂದರೆ ಇವತ್ತು ಹೇಳಿಕೊಡ್ತಕ್ಕಂಥವ್ರು ನಿಮ್ಮನ್ನು ಬೇರೆ ಥರ ದಾರಿ ತಿರುಗಿಸ್ತಕ್ಕಂಥವ್ರು ಅಥವಾ ನಿಮ್ಮನ್ನು ಬೇರೊಂದು ಮಾರ್ಗದಲ್ಲಿ ಕರೆದೊಯ್ತಕ್ಕಂಥವ್ರು ಇಂಥವರೆಲ್ಲ ಬರ್ತಾರೆ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಒಳಮನಸ್ಸು ಏನು ಹೇಳುತ್ತೆ, ಯಾವುದು ಸರಿ ತಪ್ಪುಗಳನ್ನು ಸರಿಯಾದ ತೀರ್ಮಾನ ತೆಗೆದುಕೊಳ್ಳುತ್ತೆ, ಅದಕ್ಕೆ ನೀವು ಹೆಚ್ಚು ಹೊತ್ತು ಕೊಡಬೇಕು. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವಿನಿಂದ ಒದ್ದಾಡ್ತೀರಿ. ಬೆನ್ನೋವು ಕಾಣಿಸ್ಕೊಳ್ಬೋದು ವೃಷಭ ರಾಶಿಯವರಿಗೆ. ಅದೇ ಥರ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಕಿಬ್ಬಟ್ಟೆ ನೋವಲ್ಲೂ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗ್ಬೋದು. ಹಾಗೆ ಅಧಿಕವಾದಂಥ ಕೋಪ ಇವತ್ತು 4ರಿಂದ 6 ಗಂಟೆ ತನಕ ನಿಮ್ಮ ವೃಷಭ ರಾಶಿಯವರಿಗೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾದರೂ ಯಾರೊಬ್ಬರಾದರೂ ಸಹಿತ ಈ ಸಮಯ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಈ ಒಂದು ಸಮಯ ದಾಟಿದ್ರೆ ಅದಾದಮೇಲೆ ಸ್ವಲ್ಪ ಶಾಂತಿ ಸಮಾಧಾನ ಆಗುತ್ತೆ. ಆದರೂ ಇವತ್ತಿನ ವ್ಯವಹಾರ ನಿಮ್ಮ ಕೆಲಸಗಳಲ್ಲಿ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಜೋಪಾನ ಇರಲಿ, ಎಚ್ಚರಿಕೆಯಿಂದ ನಡೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇರೋದ್ರಿಂದ, ಗುರುಬಲ ಚೆನ್ನಾಗಿರೋದ್ರಿಂದ ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಇವತ್ತು ಚಂದ್ರ ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರ, ಲೇವಾದೇವಿ, ಮಾಡುವಂಥ ವ್ಯಾಪಾರ ವ್ಯವಹಾರ, ದೂರಬಾರ ಪ್ರಯಾಣ, ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಸಮಂಜಸವಾಗಿರ್ತಕ್ಕಂಥದ್ದು ಮತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ನೀವು ಧರಿಸುವಂಥ ವಸ್ತ್ರದಿಂದ ಹಿಡಿದು ಮಾಡುವಂಥ ಪ್ರತಿಯೊಂದು ಕಾಯಕ ಕೆಲಸವೂ ಸಹಿತ ಹೆಚ್ಚೆಚ್ಚು ಲಾಭದಾಯಕವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆದು ಸಾಧ್ಯವಾದರೆ ಒಂದಿಷ್ಟು ಅರಿಶಿಣವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿ ಹಸಿರು ಎಲೆಯ ಮೇಲಿಟ್ಟು ಒಂದು ದೇವಿಯನ್ನು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮಿಥುನ ರಾಶಿವರೆಗೂ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಏನೇ ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಅದಕ್ಕೆ ಅದರದೇ ಆದಂತಹ ಫಲ ಇದೆ. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇವತ್ತು ಸಾಧ್ಯವಾದಷ್ಟು ಶಿವಮಂದಿರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಶಿವ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿದ್ರೂ ಸಹಿತ ಕರ್ಕಾಟಕ ರಾಶಿಯವರು ಖಂಡಿತ ಒಳಿತನ್ನು ಕಾಣ್ತೀರಿ. ಇವತ್ತು ನೀವು ಹಚ್ಚುವಂಥ ದೀಪ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕತ್ತಲನ್ನು ಹೊಡೆದೋಡಿಸುತ್ತೆ. ಯಾಕೆಂದರೆ ಅಮಾವಾಸ್ಯೆ ಕಾಡುಗತ್ತಲು. ಅಮಾವಾಸ್ಯೆ ದಿವಸ ಕರ್ಕಾಟಕ ರಾಶಿಯವರು ಶಿವಮಂದಿರದಲ್ಲಿ ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚೋದ್ರಿಂದ ಅಥವಾ ನಿಮ್ಮ ಮನೆಯಲ್ಲೇ ಒಂದು ದೀಪ ಹಚ್ಚಿ ಆ ದೀಪದ ಬೆಳಕನ್ನೇ ನೋಡ್ತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಉಚ್ಚರಿಸಿ ನಿಧಾನಕ್ಕೆ ಅದರ ಪಠನೆ ಮಾಡಿ 54-108 ಬಾರಿ ಹೇಳೋದ್ರಿಂದ ತುಂಬ ಅನುಕೂಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯವರು ಇವತ್ತು ಮಧ್ಯಾಹ್ನ 12ರಿಂದ 4 ಗಂಟೆ 12 ನಿಮಿಷ 12ರಿಂದ 4:12 ಈ ಮಧ್ಯದಲ್ಲಿ ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ಮಾಡಿ. ಈ ಒಂದು ಸಮಯ ದಾಟಿದ್ರೆ ನೀವು ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಆದರೂ ತನ್ನದೇ ಆದಂತಹ ಫಲಗಳ ಸಿದ್ಧಿ ಆಗಬೇಕಾದ್ರೆ ತನ್ನದೇ ಆದಂಥ ವರ್ಚಸ್ಸು ತೇಜಸ್ಸಿನಿಂದ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಶ್ರೇಷ್ಠವಾಗಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಏನಾದ್ರು ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಹೊರಡೋದ್ರಿಂದ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಇವತ್ತಿನ ದಿವಸ ಒಂದಷ್ಟು ಧಾರ್ಮಿಕವಾದಂಥ ಸೇವೆಗಳನ್ನು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೋ ಅಥವಾ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಿಗೋ ಬಂದು ಭಗವಂತನ ತೃಪ್ತಿಯಾಗಿ ದರ್ಶನ ಮಾಡುವಂಥ ಕಾಯಕಕ್ಕೆ ತಾವು ಮುಂದಾದರೆ ಮತ್ತಷ್ಟು ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನೇ ಕಾಯಕ ಮಾಡಬೇಕಾದರೂ, ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ. ಹಾಗೆ ಇವತ್ತು ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ, ಹಾಗಂತ ಯಾವುದೂ ಕೆಲಸ ಆಗದಿರತಕ್ಕಂಥದ್ದು ಅಲ್ಲ. ಇವತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ತಾವು ಏನು ಶ್ರಮಿಸ್ತೀರಿ, ಎಷ್ಟು ಆಲೋಚನೆ ಮಾಡ್ತೀರಿ, ಎಷ್ಟು ಧಾರ್ಮಿಕವಾಗಿರ್ತೀರಿ, ಅಷ್ಟು ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ವೃತ್ತಿಯಲ್ಲಿ ಏನಾದರೂ ಅಭಿವೃದ್ಧಿ ಕಾಣಬೇಕಾದ್ರೆ ಅಥವಾ ನಿಮ್ಮ ಕುಲದೇವರ ಅನುಗ್ರಹ ಪಡಿಬೇಕಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಮಾತಾಪಿತೃಗಳ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಹಾಗೆ ಸಾಧ್ಯವಾದರೆ ಒಂದಷ್ಟು ಜೇನುತುಪ್ಪವನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಬನ್ನಿ. ಹನುಮನ ಸಾನ್ನಿಧ್ಯದಲ್ಲಿ ಜೇನುತುಪ್ಪ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಯಾವುದೇ ಸಮಸ್ಯೆ ಬಂದರೂ, ಯಾವುದೇ ತರಹ ಗಂಡಾಂತರಗಳಿದ್ದರೂ, ಯಾವುದೇ ಥರ ತೊಂದರೆ ತಾಪತ್ರೆಗಳು ಎದುರಾಗುತ್ತೆ ಎಂಬತಕ್ಕಂಥ ಸೂಚನೆ ಇದ್ದರೂ ಖಂಡಿತ ದೂರ ಆಗುತ್ತೆ. ಇವತ್ತಂತಹ ಒಂದು ಅದೃಷ್ಟ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಬುಧ, ಅದರಲ್ಲೂ ಚಂದ್ರನ ಆಸ್ಥಾನವೂ ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ದಿವಸ ಕನ್ಯಾ ರಾಶಿಯವರು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಮಾಡುವ ಕೆಲಸಗಳನ್ನು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಆಲೋಚನೆ ಮಾಡಿ ಒಳ್ಳೆಯ ಒಂದು ಮಾರ್ಗದರ್ಶನ ತೆಗೆದುಕೊಂಡು ತಾವು ಕೆಲಸ ಮಾಡಿದ್ದೆ ಆದರೆ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ತಮ್ಮದೇ ಆದಂಥ ಚಿಂತನೆ ಸಮಂಜಸವಾಗಿರಬೇಕು. ಹಾಗೆ ಮಾಡುವಂಥ ಕಾಯಕ ಅದ್ಭುತಕರವಾಗಿರಬೇಕು. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡುವಂಥ ನಿಟ್ಟಿನಲ್ಲಿರಬೇಕು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿರಬೇಕು. ಹಾಗಿದ್ದಾಗ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆ ಅಥವಾ ನಿಮ್ಮ ಮನಸ್ಸು ಒಪ್ಪುವಂಥ ಕ್ಷೇತ್ರಗಳಿಗೆ ಒಮ್ಮೆ ಭೇಟಿ ಕೊಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿ ತದನಂತರ ಉದ್ಯೋಗದ ಕಡೆ ಗಮನ ಕೊಡಿ. ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದೇ ತರಹ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಂದಷ್ಟು ಜನ ನಿಮಗೆ ತೊಂದರೆ ಮಾಡುವಂಥದ್ದಿರುತ್ತೆ, ನಿಂದನೆ ಮಾಡ್ತಕ್ಕಂಥದ್ದಿರುತ್ತೆ, ನಿಮ್ಮ ಕಣ್ಣೀರಾಕ್ಸುವಂಥ ಕೆಲಸನೂ ಮಾಡ್ತಾರೆ. ಯಾವುದಕ್ಕೂ ಅಂಜಬೇಡಿ, ಧೈರ್ಯವಾಗಿರಿ. ಇವತ್ತೊಂದು ದಿವಸ ಏನೇ ಬಂದರೂ ಇವತ್ತು ಒಂದು ದಿವಸ ಮಾತ್ರ, ಅದು ಸಂಜೆ 6 ಗಂಟೆ 12 ನಿಮಿಷದವರೆಗೂ ಮಾತ್ರ. ಅದಾದ ನಂತರ ಸುಭಿಕ್ಷವಾದಂಥ ಕಾಲ ಕನ್ಯಾ ರಾಶಿಯವರಿಗಿದೆ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ, ಸುಖವಾಗಿರಲಿ. ಕನ್ಯಾ ರಾಶಿವರೆಗೂ ಇರತಕ್ಕಂಥ ರಾಶಿಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನುಳಿದಿರತಕ್ಕಂಥ ರಾಶಿಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ ಗುರುಗಳು. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಈಗ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ಸರ್ ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಸರ್? ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ಬೆಂಗಳೂರಿಂದ. ಬೆಂಗಳೂರಿಂದಾನೆ. ಸರ್ ತಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಸರ್ ನಮ್ಮ ಬಗ್ಗೆನೇ ತಿಳ್ಕೊಬೇಕಾಗಿತ್ತು. ಆಯ್ತು, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಸರ್. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಗುರುಜಿ ಚೆನ್ನಾಗಿದೆ ಗುರುಜಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಹೇಳಿ. ಗುರುಜಿ, ಅದೇ ನಮ್ಮ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಬೇಕಾಗಿತ್ತು ಗುರುಜಿ. ಹೇಳಿಪ್ಪ, ಏನು ವಿಚಾರ? ಅದೇ ಗುರುಜಿ, ಈಗ ನಾವು ಎಲ್ಲ ನಮ್ಮ ಜೊತೆನೆ ಇರ್ತಾರೆ, ನಮ್ಗೆ ಇದ್ ಮಾಡ್ತಾವ್ರೆ. ಅದರಿಂದ ಏನಾಗ್ತಾ ಇದೆ, ಮೊದ್ಲು ಚೆನ್ನಾಗಿದೆ, ಇತ್ತೀಚೆಗೆ ಆಗಿದೆ, ಬಿಸ್ನೆಸ್ ಇದು ಆಗ್ತಾ ಇಲ್ಲ. ಏನು ಕೆಲಸ ಮಾಡ್ತೀರಿ ತಾವು? ಗುರುಜಿ ನಾವು ಶೂಟಿಂಗ್ ಕೆಲಸ ಗುರುಜಿ. ಓ, ನೀವು ಶೂಟಿಂಗ್? ಸೀರಿಯಲ್ ಶೂಟ್ ಮಾಡ್ತೀರಿ? ತಮ್ಮ ಪೂರ್ತಿ ಹೆಸರು? ಸುರೇಶ್ ಅಂತ ಗುರುಜಿ. ಸುರೇಶ್. ನೋಡಿ ಸುರೇಶ್ ಅವರೇ, ನಿಮ್ಮ ಹೆಸರಲ್ಲೇ ಇದೆ ಈಗ ಪ್ರಸ್ತುತ ಇರ್ತಕ್ಕಂಥ ಸಮಸ್ಯೆಗಳು. ಮನುಷ್ಯನಿಗೆ ತಾನು ಗ್ರಹಗತಿಗಳು ಚೆನ್ನಾಗಿದ್ದರೆ ರಾಜ್ಯದಲ್ಲಿ ಎಲ್ಲೋದ್ರೂ ಸಹಿತ ಸುಖ, ಸಂತೋಷ, ನೆಮ್ಮದಿ ಇರುತ್ತೆ. ನಾವು ಅಂದುಕೊಳ್ತೀವಿ ಸ್ವಲ್ಪ ಸಮಸ್ಯೆ ಬಂದಾಗ ಯಾರೋ ನಮಗೆ ತೊಂದರೆ ಮಾಡ್ತಿದ್ದಾರೆ, ಯಾರಿಂದಲೂ ಏನೋ ವ್ಯತ್ಯಾಸ ಆಗ್ತಾ ಇದೆ, ಅಥವಾ ನಾವೆಲ್ಲೋ ಒಂದು ತಪ್ಪು ಹೆಜ್ಜೆ ಹಾಕಿದ್ದೀವಿ, ಅಥವಾ ನಮ್ಮಿಂದ ಏನೋ ಒಂದು ಅಚಾತುರ್ಯಗಳಾಗ್ತಾ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಅದಲ್ಲ. ನಿಮ್ಮ ಹೆಸರಿನ ನಕ್ಷತ್ರಚಾರ ಪ್ರಕಾರ ಇನ್ನೂ 1 ವರ್ಷ 3 ತಿಂಗಳ ತನಕ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತೇನೆ. ಯಾಕೆಂದರೆ ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ ಸುರೇಶ್ ಅಂತ ಹೇಳಿದ್ರಿ. ಶತಭಿಷ ನಕ್ಷತ್ರ ಕುಂಭರಾಶಿ ಅಥವಾ ಮಕರ ರಾಶಿ ನೋಡ್ತಾ ಇರ್ತೀರಿ ನೀವು. ಮಕರ ಕುಂಭಕ್ಕೆ ಇವಾಗ ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸರಿ ಇಲ್ಲ. ಆದರೆ ಧಾರ್ಮಿಕವಾಗಿರ್ತಕ್ಕಂಥ ಧಾರ್ಮಿಕ ಸೇವೆಗಳನ್ನು, ದೇವಾಲಯಗಳನ್ನು, ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡೋ ಭಾಗ್ಯ ಆಗಲಿ, ಅಥವಾ ದೇವ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ, ಅಥವಾ ಏನಾದರೂ ದಾನ ಧರ್ಮಗಳು ಮಾಡ್ತಕ್ಕಂಥದ್ದಾಗಲಿ, ನಮಗಿಲ್ದಿದ್ದರೂ ಇನ್ನೊಬ್ಬರಿಗೆ ಏನೋ ಕೊಟ್ಟು ತೃಪ್ತಿಪಡಿಸಬೇಕು ಅನ್ನತಕ್ಕಂಥ ಗುಣ ಆಗಲಿ, ಇದೆಲ್ಲವೂ ನಿಮಗೆ ಬಂದಿರುತ್ತೆ. ಆದರೆ ಈ 1 ವರ್ಷ 3 ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕು.
ಈ ಸಮಯ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಈ ಸಮಯದಲ್ಲಿ ಯಾರೋ ನಮಗೆ ತೊಂದರೆ ಮಾಡ್ತಾರೆ, ಜೊತೆಲಿರ್ತಕ್ಕಂಥವ್ರು ನಮಗೇನೋ ಅನ್ಯಾಯ ಮಾಡ್ತಾರೆ, ನಾನು ಅವ್ರಿಗೆ ಎಷ್ಟು ಸಹಾಯ ಮಾಡಿದ್ರು ಸಹಿತ ಅವ್ರು ನನ್ನ ಕೈ ಬಿಟ್ಟು ಹೋಗ್ತಿದ್ದಾರೆ ಅಂತಕ್ಕಂಥ ಚಿಂತನೆ ಅದು ಬರೋದು ಸಹಜವೇ. ಆದರೆ ಅದು ಯಾರಿಂದಲೂ ಅಲ್ಲ, ನಮ್ಮ ಗ್ರಹಗತಿಗಳಲ್ಲಿರ್ತಕ್ಕಂಥ ವ್ಯತ್ಯಾಸ. ಇದಕ್ಕೆ ನೀವು ಅಂಜೋದು ಬೇಡ, ಭಯಪಡೋದು ಬೇಡ. ನೋಡಿ, ಜೊತೆಗಿರ್ತಕ್ಕಂಥವ್ರು ಏನಾದರೂ ಎಂಥ ಆತ್ಮೀಯರಾದರೂ ನೀವೆಷ್ಟೇ ಅವ್ರನ್ನ ತೃಪ್ತಿಪಡಿಸಿದ್ರು ಅವರು ನಿಮ್ಮ ಮನೆ ಬಾಗಿಲು ತನಕ ಮಾತ್ರ, ನಿಮ್ಮ ಬೆಡ್ರೂಮ್ವರೆಗೂ ಅಲ್ಲ. ಅವರು ನಿಮ್ಮ ಮನೆ ಬಾಗಿಲವರೆಗೂ ಇರ್ತಾರೆ. ಆದರೆ ಬೆಡ್ರೂಮ್ ತನಕ ಇರ್ತಕ್ಕಂಥದ್ದು ಯಾರು, ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ಯಾರು, ನಿಮ್ಮ ಹಸಿವು ನೀಗಿಸೋ ಅಂಥವ್ರು, ಮಧ್ಯಾಹ್ನ ಅನ್ನ ಹಾಕೋರು, ಅಥವಾ ರಾತ್ರಿ ನಿಮ್ಮ ಸುಖ ಸಂತೋಷ ಕೊಡೋರು, ಅವ್ರನ್ನ 4 ಗೋಡೆ ಮೊದಲು ಅವರೇ ಈಗ ವೈರತ್ವ ಮಾಡಿಬಿಡ್ತಾರೆ. ಅವರೇ ನಮ್ಮನ್ನು ಶತ್ರುಗಳಾಗಿಬಿಡ್ತಾರೆ. ನಾವು ಏನು ಮಾತಾಡಿದ್ರು ಅವ್ರು ಕೇಳಿಸ್ಕೊಳ್ಳೋದಿಲ್ಲ, ನಮ್ಮ ಮಾತಿನಂತೆ ಅವ್ರು ನಡಿಲಿಕ್ಕಾಗೋದಿಲ್ಲ. ಕಾರಣ ಇದು ನಮ್ಮ ಗ್ರಹಗತಿಗಳು. ಮನುಷ್ಯನ ಗ್ರಹಗತಿಗಳು ಕೆಟ್ಟಾಗ ಇವರೆಲ್ಲರೂ ಶತ್ರುಗಳಾಗ್ತಾರೆ. ಮನುಷ್ಯನ ಗ್ರಹಗತಿಗಳು ಸ್ವಲ್ಪ ಒಳಿತಾದರೆ ಇವರೆಲ್ಲ ನಮಗೆ ದೇವರುಗಳಾಗ್ಬಿಡ್ತಾರೆ. ಅದಕ್ಕೋಸ್ಕರ ಈಗ ನಿಮ್ಮ ಸಮಯ ಈ 1 ವರ್ಷ 3 ತಿಂಗಳು ಸ್ವಲ್ಪ ಜೋಪಾನ. ಆದರೆ ಈ ಸಮಯದಲ್ಲೂ ಒಂದಷ್ಟು ಲಾಭ ಕಾಣ್ಬೋದು. ಹೇಗೆ? ನಿರಂತರವಾದಂಥ ರೀತಿ ಹನುಮನ್ನಾಗಲಿ ಅಥವಾ ಆಂಜನೇಯ ಸ್ವಾಮಿ, ಹನುಮನ ಪ್ರಾರ್ಥನೆ ಮಾಡಬೇಕು, ಶನೇಶ್ವರನ ಪ್ರಾರ್ಥನೆ ಮಾಡಬೇಕು. ಹನುಮ ಶನೇಶ್ವರರ ಆರಾಧನೆ ಈಗ ನಿಮ್ಮ ರಾಶಿಗಳಲ್ಲಿ, ಅದರಲ್ಲೂ ನಿಮ್ಮ ಸ್ವರತರಂಗ ಪ್ರಕಾರ ಭಾಳ ಅಚ್ಚುಕಟ್ಟಾಗಿರುತ್ತೆ, ಹೆಚ್ಚು ಕೆಲಸ ಸಿದ್ಧಿಯಾಗುತ್ತೆ. ಆದರೂ ಭಯಪಡಬೇಡಿ. ಇದೇ ಬರ್ತಕ್ಕಂತಹ ನವೆಂಬರ್ 12ನೇ ತಾರೀಕು ಅಥವಾ 13ನೇ ತಾರೀಕು ಇನ್ನೊಂದು ಹೊಸ ಪ್ರಾಜೆಕ್ಟಿಗೆ ನೀವು ಕೈ ಹಾಕ್ತೀರಿ. ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಸುರೇಶ್ ಅವರು ಬೆಂಗಳೂರಿಂದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರು ಸರ್. ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಸ್ವಾಮೀಜಿ, ಚೆನ್ನಾಗಿದ್ದೀವಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಕೆಸ್ತೂರಿಂದ, ತುಮಕೂರು ಹತ್ರದಿಂದ ಸ್ವಾಮೀಜಿ. ತುಮಕೂರಿಂದ. ಸರಿ ಅಮ್ಮ, ತಮ್ಮ ಹೆಸರು? ಮಂಗಳ ಸ್ವಾಮೀಜಿ. ಮಂಗಳ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನನ್ ಬಗ್ಗೆನೆ ಸ್ವಾಮೀಜಿ. ಯಾವಾಗ್ಲೂ ಆರೋಗ್ಯನೇ ಚೆನ್ನಾಗಿರೋದ. ಬೇಜಾರು ಮಾಡ್ಕೊಳ್ಬೇಡ ತಾಯಿ, ನೊಂದುಕೊಳ್ಬೇಡ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಅದೇ ಸುಮಾರು ವರ್ಷದಿಂದ ಬರೀ ಆರೋಗ್ಯನೇ ಚೆನ್ನಾಗಿರಲ್ಲ. ಗರ್ಭಕೋಶ ಆಪರೇಷನ್ ಬೇರೆ ಆಗಿದೆ. ಅದೇ ಹೊಟ್ಟೆ ನೋವು ಬರೋದು, ಮತ್ತೆ ಎದೆ ನೋವು, ಹಿಂಗೆ ಕಿತ್ತಂಗ ಆಗೋದು, ಖಾರ ತಿನ್ನಕ್ಕಾಗಲ್ಲ, ಗಂಟ್ಲುದು ಎಲ್ಲ ಹಾಸ್ಪಿಟ್ಲಿಗೆಲ್ಲ ನೋಡ್ಸಿದೀನಿ ಸ್ವಾಮೀಜಿ. ಟೆನ್ಷನ್ ಆಗುತ್ತೆ. ತಲೆ ಎಲ್ಲ ನಾವೇ, ಕಿವಿ ನಾವೇ, ಬೆನ್ನು ಎಲ್ಲ ನಾವೇ ಆಗುತ್ತೆ. ಏನೇನೋ ಒಂಥರ ಗಳಿಗೆ ಒಂದೊಂದ್ಸಲ ಒಂದೊಂದ್ ತರ ಆಗ್ತಾ ಇರುತ್ತೆ ಸ್ವಾಮೀಜಿ. ಹಲೋ. ಸ್ವಲ್ಪ ಚಳಿ ಆದ್ರೂ ಆಗಲ್ಲ, ಚಳಿ ಆದ್ರೂ ಒಂಥರ ನಾವೇ ಆಗುತ್ತೆ, ಬಿಸಿಲಾದ್ರೂ ತಡ್ಕೊಳಕ್ಕಾಗಲ್ಲ, ಒಂಥರ ಊರಿ ಬಂದಂಗ ಆಗೋದು, ಏನೇನೋ ಆಗ್ತಾ ಇರುತ್ತೆ ಸ್ವಾಮೀಜಿ. ಹಾಸ್ಪಿಟ್ಲಲ್ಲಿ ನೋಡ್ತಿದೀವಿ ತಾಯಿ. ಹಲೋ. ಹಲೋ ಸ್ವಾಮೀಜಿ. ನೋಡಮ್ಮ, ನಾನು ಮಾತು ಹೇಳ್ತೀನಿ ಕೇಳು. ನೀನು ಹೇಳಿದೆಲ್ಲ ಸಮಸ್ಯೆ ನಾನು ಆಲಿಸ್ದೆ. ಇದಕ್ಕೆಲ್ಲ ಮೂಲ ಕಾರಣ ಒಂದು ಹೆಣ್ಣು ಮಕ್ಕಳಿಗೆ ಗರ್ಭ ಭಾಳ ಮುಖ್ಯ. ಹೆಣ್ಣು ಮಕ್ಕಳಿಗೆ ಗರ್ಭಕೋಶ ಎಂಬತಕ್ಕಂಥದ್ದು ನಿಮ್ಮ ಸಂಪೂರ್ಣ ದೇಹದ ಸಂಪೂರ್ಣ ನರನಾಡಿಗಳು, ಕಾಲಿನ ಹೆಬ್ಬೆರಳಿಂದ ಹಿಡಿದು ತಲೆ ಕೂದಲ ತನಕ ಇದೆಲ್ಲದರ ಕಂಟ್ರೋಲಿಂಗ್ ಕೆಪಾಸಿಟಿ ಗರ್ಭದಲ್ಲಿದೆ. ಅದಕ್ಕೆ ಹೆಣ್ಣುಮಕ್ಕಳಿಗೆ ಗರ್ಭಕೋಶ ಎಂಬತಕ್ಕಂಥದ್ದು, ಯಾರು ಗರ್ಭಕೋಶ ತೆಗೆಸ್ಕೊಳ್ತಾರೆ ಅವರಿಗೆ ಈ ಸಮಸ್ಯೆಗಳೆಲ್ಲವೂ ಸಹಿತ ಕಟ್ಟಿಟ್ಟು ಬರ್ತೇನೆ. ಆದರೆ ಅದೃಷ್ಟ ಎಂಬಂತೆ ಅವ್ರು ತಿನ್ನುವಂಥ ಆಹಾರ, ಅವ್ರ ದೇಹದಲ್ಲಿರ್ತಕ್ಕಂಥ ವಿಟಮಿನ್ಸ್ ಶಕ್ತಿ ಮತ್ತು ಆ ದೇಹದಲ್ಲಿ ಉತ್ಪತ್ತಿ ಆಗುವಂತಹ ಬೇಕಾಗಿರುವಂಥ ಪದಾರ್ಥಗಳು, ಅದು ಭಗವಂತ ಅವನು ಆ ಒಂದು ಕ್ರಿಯೆಗಳನ್ನು ಸಮಂಜಸ ಮಾಡಿರ್ತಾನೆ. ಹಿಂದೆಲ್ಲ ಈ ಪ್ರಕ್ರಿಯೆ ಒಂದು ಕ್ರಿಯೆ ಇರಲಿಲ್ಲ, ಗರ್ಭಕೋಶದ ಸಮಸ್ಯೆಗಳು. ಆದರೆ ಈಗ ಇವೆಲ್ಲ ಜಾಸ್ತಿ ಆಗ್ತಾ ಬರ್ತಾ ಇದೆ. ಗರ್ಭಕೋಶ ಎಂಬತಕ್ಕಂಥದ್ದನ್ನು ತೆಗೆದ ಮೇಲೆ ನಿಮ್ಮಲ್ಲಿ ದೇಹದಲ್ಲಿ ಹೇಳಬೇಕಂದ್ರೆ 70% ಅಷ್ಟು ಶಕ್ತಿ ಕುದ್ದು ಹೋಗ್ಬಿಡುತ್ತೆ. ಮೊದಲು ನೀವು ಎಷ್ಟು ಕಷ್ಟಪಟ್ಟು ಎಷ್ಟು ಕೆಲಸ ಮಾಡ್ತಿರ್ತೀರಿ, ಎಷ್ಟು ಸರಿ ಕೂತು ಎದ್ದು ನಿಂತು ಓಡಾಡ್ತಿರ್ತೀರಿ, ಈಗ ಗರ್ಭಕೋಶ ತೆಗೆದ ಮೇಲೆ ಇದು ಯಾವುದೂ ಆಗಲ್ಲ. ಇದು ನಿಮ್ಮೊಬ್ಬರ ಸಮಸ್ಯೆ ಅಂತಲ್ಲ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಇದೊಂದು ಶಾಪ. ಆದರೆ ತೆಗೆದಿದ್ರೆ ವಿಧಿ ಇಲ್ಲ. ಯಾಕೆಂದರೆ ನಿಮ್ಮ ಡೆಲಿವರಿ ಟೈಮ್ನಲ್ಲಿ ಸರಿಯಾದಂಥ ವ್ಯವಸ್ಥೆಗಳಾಗಿರೋದಿಲ್ಲ. ಅದಾದ ಮೇಲೆ ಗರ್ಭಕ್ಕೆ ಸಂಬಂಧಪಟ್ಟ ದೋಷ ಬರುತ್ತೆ. ಆದಾಗ ವೈದ್ಯರು ಇದನ್ನು ನಿಮಗೆ ಹೇಳಿರ್ತಾರೆ, ಇದು ನೀವು ನಡೆದಿದೆ ಇರಲಿ. ಆದರೆ ನಿನ್ನ ಮೈಂಡಲ್ಲಿ ನನಗೇನೋ ಆಗ್ತಾ ಇದೆ, ನನಗೇನೋ ತೊಂದರೆ ಇದೆ, ನನಗೆ ಆಗೋಗ್ಬಿಟ್ಟಿದೆ, ಅಥವಾ ಯಾರೋ ಏನೋ ಮಾಡಿಸಿದ್ದಾರೆ, ಅಥವಾ ಯಾವುದೋ ಒಂದು ಕ್ರಿಯೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ದಾಟಿಬಿಟ್ಟಿದ್ದೀನಿ, ಇಂತಹದ್ದು ನಿಮ್ಮ ಮನಸ್ಸಲ್ಲಿ ಭಾಳ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಯಾರೂ ಮಾಟ ಮಂತ್ರ ಮಾಡಿಸ್ಲಿಕ್ಕಾಗೋದಿಲ್ಲ. ಯಾವುದೂ ನೀನು ದಾಟಿರ್ತಕ್ಕಂಥದ್ದಲ್ಲ. ನಿನ್ನ ದೇಹ ಪ್ರಕೃತಿ ಇರೋದರಲ್ಲಿ ನನ್ನ ದೇಹವನ್ನು ನಾನು ಹೇಗೆ ವೃದ್ಧಿಸ್ಕೊಳ್ಬೇಕು, ಹೇಗೆ ಆರೋಗ್ಯವಾಗಿ ಇಟ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಮಾತ್ರ ನೀನು ಮಾಡಬೇಕು. ಆದರೂ ಒಂದು 4 ಬುಧವಾರ ಹಸಿರು ವಸ್ತ್ರದಲ್ಲಿ ಒಂದು ಹೆಸರು ಬೇಳೆನ ಅಥವಾ ಹೆಸರು ಕಾಳನ್ನು 2 ಹಿಡಿಯಷ್ಟಿಟ್ಟು ಪ್ರಾರ್ಥನೆ ಮಾಡಿ, ಅದನ್ನು ಯಾವುದೋ ಒಂದು ದೇವಿ ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡಿ ಒಂದು ಸತಿ ಹರಿಯೋ ನೀರಲ್ಲಿ ಸ್ನಾನ ಮಾಡು. ನಿನ್ನ ಈ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಸಿಗುತ್ತೆ. ಅಲ್ಲಿಂದ ಆಚೆಗೆ ನಿನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೊ, ಯಾವುದೂ ತೊಂದರೆ ಆಗೋದಿಲ್ಲ. ಸ್ವಲ್ಪ ಆರೋಗ್ಯ ಕೆಡುತ್ತೆ ನಿಜ,
ಕೆಟ್ಟ ಆರೋಗ್ಯವನ್ನು ಹೇಗೆ ಸರಿಪಡಿಸ್ಕೋಬೇಕು? ಮನಸ್ಸನ್ನು ಫ್ರೀಯಾಗಿ ಇಟ್ಕೊಳ್ಬೇಕು. ನೀನು ಮನಸ್ಸಲ್ಲಿ ದುಃಖ ಆಗಲಿ, ಮನಸ್ಸಲ್ಲಿ ದುಗುಡ ದುಮ್ಮಾನ ಆಗಲಿ ಅಥವಾ ಬೇರೆ ಚಿಂತನೆ ಮಾಡಿದ್ರೆ ಇನ್ನೂ ಆರೋಗ್ಯ ಹದಗೆಡ್ತಾ ಬರುತ್ತೆ. ಅದಕ್ಕೆ ಅವಕಾಶ ಮಾಡ್ಕೋಬೇಡ. ಒಳ್ಳೆಯದಾಗಲಿ, ಸುಖವಾಗಿರಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ರಾಶಿಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಲಾಭವೂ ಇದೆ, ಸ್ವಲ್ಪ ನಷ್ಟವೂ ಇದೆ. ಆದರೆ ಅಮಾವಾಸ್ಯೆ ಆದ್ದರಿಂದ ಇವತ್ತು ಶಿವಮಂದಿರಕ್ಕೆ ಹೋಗಿ ಬರ್ತಕ್ಕಂಥದ್ದು, ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಶಿವಮಂದಿರಕ್ಕೆ ಹೋಗಿ ಶಿವಧ್ಯಾನವನ್ನು ಮಾಡಿ ಒಂದಷ್ಟು ಬಿಲ್ವಾರ್ಚನೆ, ಒಂದಷ್ಟು ಪುಷ್ಪಾರ್ಚನೆ, ಭಸ್ಮಾರ್ಚನೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ರುದ್ರಾಕ್ಷಿಯನ್ನು ನೀವು ಧರಿಸುವಂಥದ್ದು ಮತ್ತಷ್ಟು ಶ್ರೇಯಸ್ಸು. ಹಾಗೆ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಸಾಧ್ಯವಾದಷ್ಟು ಮೈಮೇಲೆ ಕಪ್ಪು ಬಟ್ಟೆ ಹಾಕಬೇಡಿ. ಆಮೇಲೆ ಸಾಧ್ಯವಾದಷ್ಟು ಮೈಯಲ್ಲಿ ಕಪ್ಪು ಬಟ್ಟೆ ಆಗಲಿ, ಕೆಂಪು ಬಟ್ಟೆ ಆಗಲಿ, ಕಪ್ಪು ಮತ್ತು ಕೆಂಪು ಎರಡೂ ವಸ್ತ್ರಗಳು ಇವತ್ತು ನಿಮಗೆ ನಿಷೇಧ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತಿನ ಫಲ, ಇವತ್ತಿನ ನಕ್ಷತ್ರ ಇವೆರಡೂ ಬಣ್ಣಗಳು ನಿಮಗೆ ಆಗೋದಿಲ್ಲ. ಒಂದಲ್ಲ ಒಂಥರ ಅಚಾತುರ್ಯಗಳಾಗುತ್ತೆ, ಒಂಥರ ಸಮಸ್ಯೆ ಆಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಮನಸ್ಸು ಇಲ್ಲದಂಥ ರೀತಿ ದುಗುಡ ದುಮ್ಮಾನಕ್ಕೆ ಬೀಳುತ್ತೆ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವರು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಜೊತೆಗೆ ಒಂದಿಷ್ಟು ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಯಾವುದಾದ್ರು ದೇವಸ್ಥಾನಕ್ಕೆ ಕೊಡಿ. ನೀವು ದೇವಸ್ಥಾನಕ್ಕೆ ಕೊಡಲಿಕ್ಕಾಗಿಲ್ಲ ಅಂದರೆ ಒಂದು ಚಿಟಿಗೆ ಗೋಧಿ, ಒಂದು ಚಿಟಿಗೆಯಷ್ಟು ಬೆಲ್ಲನ ತೆಗೆದುಕೊಂಡು ದೇವರ ಹತ್ರ ಇಟ್ಟು ಇವತ್ತು ಸಂಜಾಕಾಲ ಹಸಿರು ಗಿಡದ ಮೇಲೆ ಹಾಕಿ. ಸಾಧ್ಯವಾದರೆ ಒಂದು ಗೋಪ್ರಾರ್ಥನೆ ಮಾಡಿ. ಇದಿಷ್ಟನ್ನು ನೀವು ಮಾಡಿಕೊಂಡ್ರೆ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದು ದಿನಂಪ್ರತಿ ಸಾಕಷ್ಟು ಮುಂದುವಗ್ತಾನೆ ಇರುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ. ಯಾರಿಗಾದ್ರೂ ಏನಾದ್ರು ವಸ್ತುಗಳನ್ನು ಕೊಟ್ಟರೆ ಇವತ್ತು ಪುನಃ ವಾಪಸ್ ಬರೋದು ಬಹಳ ಕಷ್ಟ. ಇದ್ರ ಬಗ್ಗೆ ಸ್ವಲ್ಪ ಜೋಪಾನ ಇರಲಿ. ಯಾರ ಹತ್ರ ಏನೇ ವ್ಯವಹಾರ ಮಾಡಬೇಕಾದ್ರೂ ಒಂದಷ್ಟು ರಹಸ್ಯವಾಗಿ ಮಾಡಿ. ಇವತ್ತು ರಹಸ್ಯವಾಗಿ ಮಾಡುವಂಥ ಕಾಯಕ ಶೀಘ್ರ ಫಲವನ್ನು ಕೊಡುತ್ತೆ. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಬೆನ್ನ ಮೇಲೆ ಕೂತ್ಕೊಳ್ಳುತ್ತೆ. ಅದರಿಂದ ತೊಂದರೆ ಅನುಭವಿಸಬೇಕಾಗುತ್ತೆ. ಜೋಪಾನ, ಭಾಳ ಎಚ್ಚರಿಕೆಯಿಂದಿರಿ. ಇವತ್ತು ಮಾಡುವ ಕೆಲಸವನ್ನು ಸಾಧ್ಯವಾದರೆ ಒಂದು ದಿವಸದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಒಳ್ಳೆಯದು. ಇವತ್ತೇ ಎಲ್ಲ ಕೆಲಸ ಖಂಡಿತ ಆಗೋದಿಲ್ಲ. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಇದು ತುಲಾ ರಾಶಿಯವರ ಭವಿಷ್ಯತ್ತು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಮಾಡ್ಕೊಳ್ತೀರಿ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ನೀವು ಮಾಡುವ ಕೆಲಸದಲ್ಲೇ ಮತ್ತಷ್ಟು ಜವಾಬ್ದಾರಿ ಸಾಕಷ್ಟು ಇರುತ್ತೆ. ಇವತ್ತು ಜವಾಬ್ದಾರಿ ಹೊರೆಯೂ ನಿಮ್ಮ ಮೇಲಿದೆ. ಹಾಗೆ ಮಾಡಬೇಕಾಗಿರ್ತಕ್ಕಂಥ ವೃತ್ತಿಯ ಬಗ್ಗೆಯೂ ಚಿಂತನೆ ಇದೆ. ಜೊತೆಗೆ ಒಂದಷ್ಟು ಜನಕ್ಕೆ ಇಟ್ಟು ವಸ್ತು ಕಾಣದಿರ ಬರೀ ಹುಡುಕಾಟ ಮಾಡುವಂಥ ರೀತಿ ಆಗುತ್ತೆ. ಯಾವುದೋ ಒಂದು ವಸ್ತು ಎಲ್ಲೋ ಇಟ್ಬಿಡ್ತೀರಿ. ಒಂದು ಬೀದ ಕೈಯೋ, ಒಂದು ಪೆನ್ನೋ, ಪೇಪರೋ ಅಥವಾ ಒಂದಿಷ್ಟು ಏನೋ ಒಂದಿಷ್ಟು ಬೆಲೆ ಬಾಳೋ ವಸ್ತುಗಳನ್ನು ಎಲ್ಲೋ ಒಂದು ಕಡೆ ಎಡಗೈಲಿ ಇಟ್ಟಿರ್ತೀರಿ. ಇವತ್ತು ಹುಡುಕ್ತಾ ಕೂತ್ಕೊಳ್ತೀರಿ. ಎಷ್ಟು ಹುಡುಕಿದ್ರೂ ಸಿಕ್ಕೋದಿಲ್ಲ. ಮಾನಸಿಕವಾದಂಥ ಒತ್ತಡ ನಿಮಗೆ ಭಾಳಷ್ಟು ಬಾಧೆ ಆಗುತ್ತೆ. ಆದರೆ ಇವತ್ತಿನ ದಿವಸ ಸರಿ ತಪ್ಪುಗಳ ಬಗ್ಗೆ ಚಿಂತನೆಯೂ ಬೇಕಾಗತ್ತೆ. ಯಾರೇ ಒಬ್ಬರು ಆತ್ಮೀಯರಾಗಲಿ, ಕುಟುಂಬಸ್ಥರಾಗಲಿ, ಯಾರು ಏನು ಹೇಳಿದ್ರು ಸಿದ್ಧ ಅದನ್ನು ಸರಿಯಾದ ರೀತಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ತೀರ್ಮಾನಕ್ಕೆ ಬನ್ನಿ. ಇಲ್ಲ ಅಂದರೆ ಒಂದಷ್ಟು ತೊಂದರೆ ತಾಪತ್ರೆಗಳು ಕಟ್ಟಿಟ್ಟ ಬುತ್ತಿ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುನ್ನ ಒಂದು ಸ್ವಲ್ಪ ಧಾನ್ಯಗಳನ್ನು, ಆಹಾರವನ್ನು ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಹಾಕಿದ್ರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ, ಇಷ್ಟಾರ್ಥ ಸಿದ್ಧಿಗಾಗಿ ದೇವಿಯ ಪ್ರಾರ್ಥನೆ. ಇವತ್ತು ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ದೇವಿಯನ್ನು ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಫಲಾಫಲಗಳು ಸಾಕಷ್ಟು ಇದೆ. ವೃತ್ತಿಯಲ್ಲಿ ಅಭಿವೃದ್ಧಿ ಇದೆ. ಮಾಡುವ ಕೆಲಸದಲ್ಲಿ ಸಾಕಷ್ಟು ಲಾಭವೂ ಇದೆ. ಇವತ್ತು ತಾವು ಏನು ಚಿಂತನೆ ಮಾಡಿದ್ರೂ 12 ಗಂಟೆಯಿಂದ 4ರವರೆಗೂ ಭಾಳಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ತಮ್ಮ ಚಿಂತನೆ ಅಧಿಕವಾದಂತಹ ಲಾಭ ಕೊಡುವಂಥ ರೀತಿಯಲ್ಲಿರುತ್ತೆ. ಇವತ್ತು ತೃಪ್ತಿಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗದಲ್ಲಿದ್ದೀರಿ. ಧೈರ್ಯವಾಗಿದ್ದು ಒಂದು ಹೆಜ್ಜೆ ಮುಂದೆ ಹಾಕಿ ಫಲಗಳನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಇರ್ತಕ್ಕಂಥ ರಾಶಿಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ ಗುರುಗಳು. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಸರ್. ಗುರುಜಿ ನಮಸ್ತೆ ಅಮ್ಮ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾ ಹಾ, ನೀವು ಸಂತೋಷ. ಚೆನ್ನಾಗಿದ್ದೀರಾ? ಓ, ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಹೆಸರು ಬೇಡ ಗುರುಜಿ. ಊರು ಹೆಸರು ಬೇಡ, ಆಯ್ತು, ಪರವಾಗಿಲ್ಲ ಅಮ್ಮ. ಅಮ್ಮ ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನನ್ನ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ. ಆಯ್ತು ತಾಯಿ. ಗುರೂಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ.
ಹಲೋ, ನಮಸ್ತೆ ಗುರುಜಿ. ಕೋಟಿ ಕೋಟಿ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. 9 ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ, ಇವತ್ತು ಸಿಕ್ತು ನನಗೆ. ಹೇಳಮ್ಮ. ತುಂಬಾ ಆರೋಗ್ಯ ಸಮಸ್ಯೆ ನನಗೆ, ನನ್ನ ಮಕ್ಕಳಿಗೆ, ಮನೆಯಲ್ಲಿ ನಾನಾ ರೀತಿ ಸಮಸ್ಯೆ. ಗುರುಜಿ ಏನಾದ್ರೂ ಒಂದು ನನಗೆ. ಮನೆಯವ್ರು ಏನ್ ಕೆಲಸ ಮಾಡ್ತಾರಮ್ಮ? ಮನೆಯವ್ರು ಕೂಲಿ ಕೆಲಸ ಸರ್ ಗುರುಜಿ. ಕೂಲಿ ಕೆಲಸ. ಒಂದು ಕೆಲಸ ಮಾಡು, ಇವತ್ತು ಅಮಾವಾಸ್ಯೆ ಇದೆ, ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲೇ ಹೋಗಿ ಒಂದಷ್ಟು ಬಿಳಿ ಸಾಸಿವೆ, ಮರಳ ಮಾತಂಗಿ, ಜಟಾಮಸಿ, ತಾಮ್ರಸಕ್ಕಿ, ಜೊತೆಗೆ ಒಂದು ಸ್ವಲ್ಪ ಈ ಮುಟ್ಟಿದ್ರೆ ಮನಿ ಟಚ್ ಮಿ ನಾಟ್ ಇದೆಲ್ಲವನ್ನು ತಂದು ಕುಟ್ಟಿ ಪುಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ಗಾಜಿನ ಸಾಂಬ್ರಾಣಿ ತಂದು ಸಾಂಬ್ರಾಣಿ ಎಲ್ಲ ಹಾಕಿ ಇವತ್ತು ಸಂಜೆ 6 ರಿಂದ 7 ಗಂಟೆ ಒಳಗೆ ಒಂದು ಇಡಿಯಷ್ಟು ಅಕ್ಕಿ ಅನ್ನ ಮಾಡಿಕೊಂಡು ಅದನ್ನೊಂದು ಎಲೆ ಮೇಲೆ ಆ ಅನ್ನದ ಪಾತ್ರೆಯಲ್ಲಿರ್ತಕ್ಕಂಥ ಒಂದಗಳು ಪಾತ್ರೆಯಲ್ಲಿ ಬಿಡ್ದಿರ ಎಲ್ಲ ಅನ್ನವನ್ನು ಎಲೆ ಮೇಲೆ ಹಾಕ್ಕೊಂಡು ಮನೆಯಲ್ಲಿ ನಿಮ್ಮ ಮನೆ ದೇವ್ರ ಮನೆ ರೂಮ್ ಎಲ್ಲಾದರೂ ಒಂದು ಕಡೆ ಒಂದು ನಕ್ಷತ್ರ ಬರಿ, 6 ರೇಖೆ ಇರೋ ನಕ್ಷತ್ರ ಬರಿ, ನಕ್ಷತ್ರದ ಮೇಲೆ ಈ ಅನ್ನವನ್ನಿಡು. ಇಟ್ಟು ಅದರ ಮಧ್ಯದಲ್ಲಿ ಮನೆ ಯಾರ್ಯಾರಿದ್ದೀರಿ ಎಲ್ಲರೂ ಸಹಿತ ಒಂದು ಚೂರು ಮೊಸರನ್ನ ಹಾಕಿ, ಯಾರು ಎಷ್ಟು ಜನ ಇದ್ದರೂ ಅಷ್ಟು ಜನನೂ ಹಾಕಬೇಕು. ಹಾಕಿ ಈ ಧೂಪವನ್ನು ಮನೆಯೆಲ್ಲ ಹಾಕ್ಕೊಂಡು ಮನೆಯೆಲ್ಲ ಧೂಪ ಹಾಕಿ ಇವತ್ತು ಹಾಕಿರುವ ಬಲಿಪ್ರಧಾನ ಅನ್ನವನ್ನು ಮುಟ್ಟಬೇಡಿ. ನಾಳೆ ಬೆಳಿಗ್ಗೆ ಯಥಾ ಪ್ರಕಾರ ಅನ್ನವನ್ನು ತೆಗೆದು ಆಚೆ ಕಳಿಸ್ಬಿಟ್ಟು ಆ ಜಾಗನ ಶುದ್ಧಿ ಮಾಡಿ. ಈ ಥರ 9 ದಿವಸ ಪ್ರತಿ ದಿವಸನೂ ಧೂಪ ಹಾಕಬೇಕು. ಇವತ್ತು ಮಾತ್ರ ಅನ್ನ ಅಮಾವಾಸ್ಯೆ ಆದ್ದರಿಂದ ಪ್ರತಿ ದಿವಸ 9 ದಿವಸ ನೀವು ಧೂಪ ಹಾಕಿದ್ರೆ ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸು, ನಿಮ್ಮ ಮನೆ ವಾತಾವರಣ ಎಲ್ಲವೂ ಸುಭಿಕ್ಷವಾಗುತ್ತೆ. ಧೈರ್ಯವಾಗಿರಮ್ಮ, ಒಳ್ಳೇದಾಗಲಿ. ಕೊಡಮ್ಮ, ಕೊಡುತ್ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ಅಂದ್ರೆ ನನ್ನ ಗಂಡ ಗುರುಜಿ, ಅವ್ರದ್ದು ಕುಂಭರಾಶಿ, ಶತಭಿಷ ನಕ್ಷತ್ರ. ಒಂದ್ ಕಾಲದಲ್ಲಿ ತುಂಬಾ ಅನುಕೂಲದಲ್ಲಿ ಇದ್ದವರು. ಇವಾಗ ಏನಂದ್ರೆ ಏನೂ ಇಲ್ಲ. ಅಂದ್ರೆ ಯಾರಿಗೆಲ್ಲ ಸಹಾಯ ಮಾಡಿದ್ದಾರೆ, ಯಾರೊಬ್ರು ಈಗ ತಿರುಗಿ ಅವರಿಗೆ ಸಹಾಯ ಮಾಡುದಿಲ್ಲ. ಮತ್ತೆ ಕೆಲ್ಸ ವಿದೇಶಕ್ಕೆ ಹೋಗ್ಬೇಕಂತ ಹೇಳಿ 1 ವರ್ಷದಿಂದ ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲಾರು ಆಗ್ತದೆ ಅಂತ ಹೇಳ್ತಾರೆ. ಲಾಸ್ಟ್ ಮಿನಿಟ್ ಆಗುವಾಗ ಅದೇನೂ ಆಗುದಿಲ್ಲ ಗುರುಜಿ. ಇವಾಗ ಕೂಡ ನಿನ್ನೆ ಅಷ್ಟೇ ಒಂದು ಆಗ್ತದೆ ಅಂತ ಹೇಳಿ ಇತ್ತು, ಅದು ಕೂಡ ಏನು ಅವರದ್ದು ಸುದ್ದಿ ಇಲ್ಲ. ಕರೆಕ್ಟ್ ಇವತ್ತಿಗೆ 18 ದಿವಸ ಲೆಕ್ಕ ಬರ್ದಿಟ್ಕೋ. ಇವತ್ತಿಗೆ 18 ದಿವಸ ನಿನ್ನ ಸ್ವರತರಂಗ ಪ್ರಕಾರ ನಿಮ್ಮ ಮನೆಯವ್ರಿಗೆ ಒಳ್ಳೆ ಕೆಲಸ ಆಗುತ್ತೆ. 18 ದಿವಸಕ್ಕೆ ಅವ್ರ ನಗುಮುಖ ನೋಡ್ತೀಯ, ಅವರ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಕಾಣ್ತೀಯ. ಇಷ್ಟಕ್ಕೆ ಮುಂಚೆ ನಾನು ಮಕರ ಕುಂಭ ರಾಶಿಯವರ ಭವಿಷ್ಯತ್ತೇನು, ನಿಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾನು ಇಷ್ಟಕ್ಕೆ ಮುಂಚೆ ಇನ್ನೊಬ್ಬರು ಮಾತಾಡಿದ್ದೇನೆ. ಅವ್ರು ನಾನು ಏನು ಮಾತಾಡಿದ್ರು ಅದೇ ಮನಸ್ಥಿತಿ ನಿಮ್ಮದಾಗಿದೆ. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಮನೆಯವರ ಭವಿಷ್ಯದಲ್ಲಿ 18 ದಿವಸಕ್ಕೆ ಒಂದು ಬದಲಾವಣೆ ಇದೆ ಅಂತ ನನಗೆ ಗೋಚರಿಸ್ತಾ ಇದೆ. ಯಾಕೆ ಅಂದರೆ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಎಡಗಡೆ ಸೊಂಟದ ಮೇಲೆ ಮತ್ತು ನಿನ್ನ ತೊಡೆ ಮೇಲೆ ಇರ್ತಕ್ಕಂಥ ಮಚ್ಚೆ ಆಧಾರ ಪ್ರಕಾರ ಅವರ ಮನಸ್ಥಿತಿ ಹಾಗಿರುತ್ತೆ ಅಂತ ನನ್ನ ಚಿಂತನೆ. ನಿನಗೆ ಹುಟ್ಟು ಬಚ್ಚೆಗಳು ನಾನು ಹೇಳಿರೋ ಪ್ರಕಾರ ಇದ್ದರೆ ಅವ್ರಿಗಿನ್ನ 18 ದಿವಸಕ್ಕೆ ನೀನು ಸಿಹಿನ ನಾನು ಕಳಿಸ್ತೀಯ. ಧೈರ್ಯವಾಗಿರು, ಖಂಡಿತ ಒಳ್ಳೇದಾಗತ್ತೆ. ತುಂಬಾ ತುಂಬಾ ಧನ್ಯವಾದಗಳು ಗುರುಜಿ. ಒಳ್ಳೇದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಧನುರ್ ರಾಶಿವರೆಗೂ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ತನ್ನದೇ ಆದಂತಹ ಫಲಾಫಲಗಳು ಸಾಕಷ್ಟು ಇರುತ್ತೆ. ಆದರೆ ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿಯನ್ನು, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಎಲ್ಲಿ ಅಮಾವಾಸ್ಯೆ ಪೂಜೆ ವಿಶೇಷವಾಗಿ ನಡೆಯುತ್ತೋ, ಎಲ್ಲಿ ವಿಶೇಷವಾದಂಥ ದೇವಿಯ ಆರಾಧನೆ ಆಗುತ್ತೋ, ಅದರಲ್ಲೂ ದೇವಿಗೆ ನಡೆಸ್ತಕ್ಕಂಥ ಪೂಜಾನುಷ್ಠಾನಗಳಲ್ಲಿ ಅಮ್ಮನವರಿಗೆ ಬಲಿದಾನ ಮಾಡಿ, ಅಂದರೆ ಅನ್ನ ಬಲಿ ಹಾಕಿ ಎಲ್ಲಿ ಪೂಜೆ ನಡೆಯುತ್ತೋ ಅಂತಹ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಜೊತೆಗೆ ದೇವಿಯ ಸಾನ್ನಿಧ್ಯಕ್ಕೆ ಹೋದಾಗ ಒಂದಷ್ಟು ಬೇವಿನ ಸೊಪ್ಪು, ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಫಲಪುಷ್ಪಗಳು, ಒಂದಷ್ಟು ಅರಿಶಿನ ಕುಂಕುಮ, ಮಂಗಳ ದ್ರವ್ಯಗಳು ಇಂಥದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಅಥವಾ ಇದು ಯಾವುದೂ ನಿಮಗೆ ಮಾಡಲಿಕ್ಕಾಗಿಲ್ವಾ, ಒಂದಷ್ಟು ಬೇವಿನ ಸೊಪ್ಪನ್ನು ತಾಮ್ರದ ತಂಬಿಗೆನಲ್ಲಿ ಸ್ವಲ್ಪ ಬೇವಿನ ಸೊಪ್ಪು ಹಾಕಿ, ಅರಿಶಿನ ಹಾಕಿ, ಸ್ವಲ್ಪ ನೀರು ಹಾಕಿ, ಅರಿಶಿನ ನೀರಲ್ಲಿ ಬೇವಿನ ಸೊಪ್ಪಿದ್ದಾಗ ದೇವರಿಗೆ ದೃಷ್ಟಿ ತೆಗೆದು, ನಿಮ್ಮ ಮನೆ ದೇವರಿಗೆ ದೃಷ್ಟಿ ತೆಗೆದು, ಅದೇ ದೃಷ್ಟಿ ತೆಗೆದಿರ್ತಕ್ಕಂಥ ನೀರನ್ನು ನೀವು ದೃಷ್ಟಿ ತೆಗೆದುಕೊಂಡು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ದೋಷಗಳು ದೂರ ಆಗುತ್ತೆ. ಯಾಕೆಂದರೆ ಮಕರ ರಾಶಿಯವರಿಗೆ, ಮಕರ ಕುಂಭರಾಶಿ ಒಬ್ಬರದ್ದು ಸಮಸ್ಯೆನೇ, ಆದರೆ ಒಳಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನು ದೂರ ಮಾಡ್ಕೋಬೋದು, ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಆದಷ್ಟು ಮನಸ್ಸು ಪ್ರಶಾಂತವಾಗಿಟ್ಕೊಳ್ಳಿ. ಏನೇ ಬರಲಿ, ಏನೇ ಆಗಲಿ, ಆಗೋದೇನಿದ್ರೂ ಅದು ಆಗಲೇಬೇಕು, ಆಗೋದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಆಗಲಿಕ್ಕೆ ಮುನ್ನ ನಮ್ಮ ಮನಸ್ಸನ್ನು ನಾವು ಚದುರಿಸ್ಕೊಂಡು ಏನೋ ಅಸಮಾಧಾನ ಮಾಡಿಕೊಂಡು ಕಣ್ಣೀರು ಹಾಕುವಂಥದ್ದು ಬೇಡ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ.
ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚಂಚಲತೆ ಆಗುವಂಥದ್ದು, ಒಂದಷ್ಟು ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು, ಮನಸ್ಸಲ್ಲಿ ಏನೋ ಒಂಥರ ದುಃಖ ದುಮ್ಮಾನ ಕೂತ್ಕೊಳ್ಳುವಂಥದ್ದು, ಭಾಳಷ್ಟು ಹೊರೆ ತಲೆ ಮೇಲಿದೆಯೇನೋ ಅದನ್ನು ಹೇಗಪ್ಪ ಇಳಿಸ್ಕೊಳ್ಳೋದು ಅಂತಕ್ಕಂಥ ಆತಂಕಕ್ಕೊಳಗಾಗುವಂಥದ್ದು, ಸಮಸ್ಯೆಗಳ ಮೇಲೆ ಮತ್ತೊಂದು ಸಮಸ್ಯೆ ಎದುರಾಗ್ತಿರುತ್ತೇನೋ ಅನ್ನೋಂಥ ರೀತಿಯಲ್ಲಿ ಇರ್ತಕ್ಕಂಥದ್ದು, ಯಾರೊಂದಿಗೆ ವ್ಯವಹಾರಗಳು ಭಾಳ ಇರುತ್ತೋ ಅಂತಹ ವ್ಯಕ್ತಿಗಳು ಭಾಳ ದೂರದಲ್ಲಿ ನಿಂತ್ಕೊಳ್ಳೋ ಪರಿಸ್ಥಿತಿ ಎದುರಾಗುತ್ತೆ. ಆಗ ನಾನು ಒಬ್ಬಂಟಿಗನಾಗಿದ್ದೇನೋ, ನಾನು ಒಬ್ಬನೇ ಇದ್ದೀನೇನೋ ಅಂತಕ್ಕಂಥ ಮನಸ್ಸು ನಿಮ್ಮನ್ನು ಬಾಧಿಸುತ್ತೆ. ಈ ಸಮಯದಲ್ಲಿ ಆರೋಗ್ಯ ಪರಿಸ್ಥಿತಿ ಆಗಲಿ, ವ್ಯವಹಾರಗಳಾಗಲಿ, ಹಣಕಾಸಿನ ವಿಚಾರ ಆಗಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿ ಆಗಲಿ, ಅಥವಾ ಯಾವ್ದಾದ್ರು ಕಾಗದ ಪತ್ರಗಳಿಗೆ ಸಹಿ ಹಾಕೋದಾಗಲಿ, ಇದೆಲ್ಲದರ ಬಗ್ಗೆಯೂ ಸರಿಯಾದ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇವತ್ತು ನೀವು ಮಾಡೋ ಕೆಲಸದಲ್ಲೇ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಕುಲದೇವರ ಅನುಗ್ರಹವನ್ನು ಪಡೆದರೆ ಖಂಡಿತ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ರೌದ್ರ ಮಾಡಿಕೊಂಡು ಇಲ್ಲದ ತೊಂದರೆಗೀಡಾಗೋದು ಬೇಡ. ಇವತ್ತು ನೀವೇನೇ ಕೆಲಸ ಮಾಡಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಮನೆ ದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಇವತ್ತು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು. ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನು ಅಥವಾ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗದಲ್ಲಿದ್ದು ಇವತ್ತು ತಾಯಿ ಭುವನೇಶ್ವರಿಯನ್ನು, ಶಂಕರಿಯನ್ನು ಪ್ರಾರ್ಥನೆ ಮಾಡಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಅದ್ಭುತವಾದಂತಹ ಕಾಯಕ ಇದೆ. ಹಾಗೆ ಏನೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ನಿಮ್ಮ ಕೈಯಿಂದ ಒಂದಷ್ಟು ಗೋಧಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮತ್ತು ಒಂದಷ್ಟು ಬೆಲ್ಲ ಮತ್ತು ಶ್ವೇತವಸ್ತ್ರ ಅಥವಾ ಶ್ವೇತಪುಷ್ಪ ಅಥವಾ ಒಂದಷ್ಟು ಜೇನುತುಪ್ಪ, ಇದರಲ್ಲಿ ಏನಾದರೂ ಒಂದಷ್ಟನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸೋದ್ರಿಂದ, ಯಾರು ಕಷ್ಟದಲ್ಲಿದ್ದಾರೋ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಸಹಾಯ ಮಾಡೋದ್ರಿಂದ, ಅಥವಾ ಎಲ್ಲಾದರೂ ಒಂದಿಷ್ಟು ಸ್ಟೀಲು ಅಥವಾ ಕಬ್ಬಿಣದ ಅಂಶ ಇಂತಹದ್ದನ್ನು ಕಬ್ಬಿಣವನ್ನು ನೀವು ದಾನವಾಗಿ ಕೊಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ, ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹುಬ್ಬಳ್ಳಿಯಿಂದ. ಅಮ್ಮ, ತಮ್ಮ ಹೆಸರು? ಹೆಸರು ಬೇಡ, ಆಯ್ತು ತಾಯಿ, ಪರವಾಗಿಲ್ಲ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ಮನೆಯಲ್ಲಿ ಸಮಸ್ಯೆಗಳು ಇದೆ ಸ್ವಾಮೀಜಿ, ನನ್ನ ಬಗ್ಗೆ ಕೇಳಬೇಕಿತ್ತು ಸರ್. ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ ಹಲೋ, ಸ್ವಾಮೀಜಿ. ನಮಸ್ತೆ ತಾಯಿ. ಸ್ವಾಮೀಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಸ್ವಾಮೀಜಿ, ಮನೆಯಲ್ಲಿ ಸಮಸ್ಯೆಗಳು, ಕಿರಿಕಿರಿ, ಜಗಳಗಳು ಬಹಳ ಇದೆ ಸ್ವಾಮೀಜಿ. ಮನೆಯಲ್ಲಿ ಏನಾದ್ರೂ ಅದನ್ನ ನಾನೇ ಮಾಡೀನಿ, ನನ್ನಿಂದನೂ ಆಗಿದೆ ಅಂತ ಸ್ವಾಮೀಜಿ. ಅಮ್ಮ, ಸ್ವಲ್ಪ ದಿವಸ ಧೈರ್ಯ ಮತ್ತೆ ನನ್ನ ಅತ್ತೆ. ನೋಡು ತಾಯಿ, ನಿನ್ನ ಸ್ವರತರಂಗ ಪ್ರಕಾರ ಪ್ರಸ್ತುತ ನಿನ್ನ ಗ್ರಹಗತಿಗಳು ಈ ಒಂದು ಜನವರಿ 14 ಮಕರ ಸಂಕ್ರಾಂತಿವರೆಗೂ, ಮಕರ ಸಂಕ್ರಮಣದವರೆಗೂ ನಿನ್ನ ಪರಿಸ್ಥಿತಿ ಹೀಗೆ ಇರುತ್ತೆ. 4 ಜನದ ಮಧ್ಯದಲ್ಲಿ ನೀನು ಬಂದರೆ ಅಲ್ಲಿ ನಿಷ್ಠೂರಕ್ಕೊಳಗಾಗುತ್ತೆ. ನೀನು ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳು ನಿನ್ನ ತಲೆ ಮೇಲೆ ಬರುತ್ತೆ. ಇದರ ಮಧ್ಯೆ ನಿನ್ನ ಆರೋಗ್ಯ ಪರಿಸ್ಥಿತಿಯೂ ಸರಿ ಇಲ್ಲದಂಥ ರೀತಿಯಲ್ಲಾಗುತ್ತೆ. ಬೇಡ ಅಂದರೂ ಬಲವಂತವಾಗಿ ನೀನು ಆ ಸಾನ್ನಿಧ್ಯಕ್ಕೆ ಬರಬೇಕು ಅನ್ನೋ ಹುಚ್ಚು ಮನಸ್ಸಿನಿಂದ ಆಗುತ್ತೆ. ಅಲ್ಲಿ ಬಂದು ನಿಂತ್ಕೊಂಡ ತಕ್ಷಣ ಇಲ್ಲದ ವ್ಯಾಜ್ಯಗಳಿಗೆ ದಾರಿ ಆಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಈ ಜನವರಿ 14ರವರೆಗೂ ನೀನು ಹಾಕುವ ಹೆಜ್ಜೆನಲ್ಲಿ ವ್ಯತ್ಯಾಸ ಆಗುತ್ತೆ. ಇದರ ಮಧ್ಯದಲ್ಲಿ ನೀನು ಎಡಗಡೆ ಮೊಣಕಾಲೋ, ಎಡಗಡೆ ಪಾದವೋ ಅಥವಾ ಎಡಭಾಗದಲ್ಲಿ ಸೊಂಟದ ಭಾಗನೋ ಒಂದಷ್ಟು ನೋವಿಗೂ ಬಹಳ ಒದ್ದಾಡ್ತಾ ಕೂತ್ಕೋತೀಯ. ಅಂದರೆ ಈ ಕಡೆ ಆರೋಗ್ಯವೂ ಸರಿ ಇಲ್ಲ, ಮನಸ್ಸಿಗೂ ನೆಮ್ಮದಿ ಇಲ್ಲ, ಪರಿಸರದಲ್ಲಿರ್ತಕ್ಕಂಥವ್ರು ತೊಂದರೆ ತಾಪತ್ರೆಗಳನ್ನು ಮಾಡ್ತಾರೆ. ಹೀಗೆ ಒಂದಲ್ಲ ಒಂಥರ ಅಚಾತುರ್ಯಗಳಾಗ್ತಿರ್ತಕ್ಕಂಥ ಪರಿಸ್ಥಿತಿ ನಿಂದಾದ್ರಿಂದ ಈ ಸಮಯದಲ್ಲಿ ನೀನು ಮಾಡಬೇಕಾದ್ದು ಒಂದೇ, ಪ್ರತಿನಿತ್ಯ ಬೆಳಗ್ಗೆ ದೇವ್ರ ಮುಂದೆ ಒಂದು ದೀಪ ಅಣಿಸು, ದೇವಿಯನ್ನು ಪ್ರಾರ್ಥನೆ ಮಾಡು. ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬನ್ನಿ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬಾ. ಬನ್ನಿ ವೃಕ್ಷ ಸಾನ್ನಿಧ್ಯದಲ್ಲಿ, ಬನ್ನಿ ವೃಕ್ಷದಲ್ಲಿ ನೀನು ನಮಸ್ಕಾರ ಮಾಡಿದ್ರೆ, ಬನ್ನಿ ವೃಕ್ಷದ ಹತ್ರ ದೀಪ ಹಚ್ಚಿದ್ರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳಾಗುತ್ತೆ, ಹೆಚ್ಚಿನ ಫಲಾಫಲವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಹೀಗೆ ಮಾಡಮ್ಮ. ಸ್ವಾಮೀಜಿ ಹೇಳಮ್ಮ. ಮತ್ತೊಂದು ಸ್ವಾಮೀಜಿ, ನನಗೆ ಗೌರ್ಮೆಂಟ್ ಜಾಬ್ ಬರ್ತದ ಸ್ವಾಮೀಜಿ? ಭಾಳ ಸರಿ ಟ್ರೈ ಮಾಡಿದೆ ಸ್ವಾಮೀಜಿ, ಆಗ್ತಿಲ್ಲ ನನಗೆ. ನೋಡಮ್ಮ, ಜನವರಿ 14ರವರೆಗೂ ನಿನ್ನ ಟೈಮೇ ಸರಿ ಇಲ್ಲ ಅಂದಾಗ ನಿನ್ನ ಪ್ರಯತ್ನಗಳೆಲ್ಲವೂ ವಿಫಲ ಆಗ್ತಾ ಬರುತ್ತೆ. ಏನೇ ಪ್ರಯತ್ನ ಮಾಡಬೇಕಾದ್ರೂ ಜನವರಿ 14 ಸಂಕ್ರಾಂತಿ ಆದಮೇಲೆ ಅಲ್ಲಿಂದ ಆಚೆಗೆ ಬರ್ತಕ್ಕಂಥ ದಿನಗಳಲ್ಲೇ ನಿನ್ನ ಪ್ರಯತ್ನ ಇರಲಿ. ಆಗ ನಿನಗೆಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ. ಅಲ್ಲಿವರೆಗೂ ಮಾನಸಿಕವಾದಂತಹ ಒತ್ತಡ ನಿನ್ನ ತುಂಬ ಬಾಧಿಸುತ್ತೆ ತಾಯಿ. ಧೈರ್ಯವಾಗಿರಮ್ಮ.
ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ, ಹುಬ್ಬಳ್ಳಿಯಿಂದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಇನ್ನು ಈಗ ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಡೀತಾನೆ ಇರುತ್ತೆ ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳಿದ್ದೆ. ಇದೇ ಬರ್ತಕ್ಕಂಥ 18ನೇ ತಾರೀಕು ಗುರೂಜಿಯವರು ಹುಣಸೂರಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ದೆ. ಹುಣಸೂರು ಶ್ರೀ ಅಮೃತ ಬಿಂದು ಕ್ಷೇತ್ರ ಧನ್ವಂತರಿ ಮಹಾಯಾಗ ನಡೀತಾ ಇದೆ ಮತ್ತು ಧನ್ವಂತರಿ ಮಹಾವಿಷ್ಣು ದೇವಸ್ಥಾನದ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಗುರೂಜಿಯವರು 18ನೇ ತಾರೀಕು ಬೆಳಗ್ಗೆ ಹುಣಸೂರಿಗೆ ಬರ್ತಾ ಇದ್ದಾರೆ. ಇನ್ನು ಅದಾದಮೇಲೆ ಬಹಳ ವಿಶೇಷವಾಗಿ ಗುರೂಜಿಯವರು 18ನೇ ತಾರೀಕೆ ಮಧ್ಯಾಹ್ನ ಹೊಸೂರಿಗೆ ಬರ್ತಾ ಇದ್ದಾರೆ. ನಾರಿಪುರಂ ಹತ್ರ ಸುಮಾರು 36 ಅಡಿ ಎತ್ತರದ ಅಭಯ ಆಂಜನೇಯ ಸ್ವಾಮಿಯ ವಿಗ್ರಹದ ಲೋಕಾರ್ಪಣೆ ಮತ್ತು ಗಣಪತಿಯ ವಿಗ್ರಹದ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕದ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಹುಣಸೂರಲ್ಲಿರ್ತಾರೆ, ಮಧ್ಯಾಹ್ನ ಹೊಸೂರಿನಲ್ಲಿರ್ತಾರೆ 18ನೇ ತಾರೀಕು. ಇನ್ನು ಅದಾದಮೇಲೆ 19ನೇ ತಾರೀಕು ಬಹಳ ವಿಶೇಷವಾಗಿ ತುಮಕೂರು ಜಿಲ್ಲೆ ಚಿಕ್ಕನಹಳ್ಳಿ ಕ್ಷೇತ್ರ ಕೋರಾ ಹೋಬಳಿ ಹತ್ರ ಬರ್ತಾ ಇದ್ದಾರೆ. ಗುರೂಜಿಯವರು ಶ್ರೀ ಅಭಯ ಶನೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಅಭಯ ಶನೇಶ್ವರ ಸ್ವಾಮಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ನೂತನ ವಿಮಾನ ಗೋಪುರ ಮತ್ತು ಶ್ರೀ ಚಿಕ್ಕಮ್ಮದೇವಿಯ ಉತ್ಸವವನ್ನು ಕೂಡ ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಗುರೂಜಿಯವರು 19ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ತಾವೆಲ್ಲರೂ ಕೂಡ ಬಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬಹುದು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇವತ್ತಿನ ದಿವಸ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡಿದ್ದೇವೆ. ಸಾಕಷ್ಟು ಕರೆಗಳನ್ನು ಕೂಡ ಸ್ವೀಕರಿಸಿದ್ದೇವೆ. ಇನ್ನು ಈಗ ಗುರೂಜಿಯವರು ನಮಗೆಲ್ಲ ಏನು ತಿಳಿಸ್ಕೊಡ್ತಾರೆ, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಗುರುಗಳೇ, ಈಗ ನಮ್ಗೇನು ತಿಳಿಸ್ಕೊಡ್ತೀರಾ? ತಿಳಿಸೋದಕ್ಕೆ ಇರ್ತಕ್ಕಂಥದ್ದು ಒಂದೇ ವಿಚಾರ ನನ್ನ ಮನಸ್ಸಲ್ಲಿ. ಯಾಕೆಂದರೆ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಆಶ್ರಮಕ್ಕೆ ಬಂದಾದ ಮೇಲೆ ಆ ಸ್ವಾಮಿನ ಅಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಇರ್ತಕ್ಕಂಥವನು ನಾನು. ಯಾಕೆಂದರೆ ಸಾಲಿಗ್ರಾಮ ಆಶ್ರಮಕ್ಕೆ ಬಂದದ್ದು ನಿಮಗೆ ಹೇಗೆ ಅಂತ ಗೊತ್ತು. ಅದಾದಮೇಲೆ ದೇವಾಲಯ ಹೇಗೆ ಆಗ್ತಾ ಇದೆ ಅನ್ನತಕ್ಕಂಥದ್ದನ್ನು ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ತೋರಿಸ್ಬಿಟ್ಟಿದ್ದೀವಿ. ಅಂದರೆ ಇದೆಲ್ಲ ಬರೀ 9-10 ದಿವಸದಲ್ಲಿ ಇದರ ಪೂರ್ವಭಾವಿ ಚಿಂತನೆ ಇರಲಿಲ್ಲ, ದೇವಸ್ಥಾನ ಹೀಗಾಗುತ್ತೆ ಅಂತ. ಆದರೆ ಇಲ್ಲಿ ನೀವು ನೋಡ್ತಿರುವಂಥ ಈ ಕಲ್ಲಿನ ದೇವಸ್ಥಾನ 9ರಿಂದ 10 ದಿವಸ, ಇವತ್ತು 10ನೇ ದಿವಸ ಇದು ಪಾಯ ಹಾಕಿ ಅಷ್ಟು ವೇಗವಾಗಿ ವಿಶಾಲಾಕ್ಷಿ ಸ್ಟೋನ್ ವರ್ಕ್ ಅಂತ ಅವರು ನಡೆಸ್ತಾ ಇರ್ತಕ್ಕಂಥದ್ದು. ಅವರು ಪಾಪ ಅಚ್ಚುಕಟ್ಟಾಗಿ ಜವಾಬ್ದಾರಿ ತಗೊಂಡು ನಾನಿದ್ದೀನಿ ಸ್ವಾಮೀಜಿ, ಇದು ಮಾಡ್ತೀನಿ ನಾನು ಅಂತ ಹೇಳಿ ಪಟ್ಟಿಡಿದು ರಾತ್ರಿ ಹಗಲು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಇನ್ನೇನು ಆಗೋ ಈಗೋ ಅಂದರೆ ದೇವಸ್ಥಾನದ ಮುಂಭಾಗದಲ್ಲಿ ಇನ್ನೊಂದಷ್ಟು ಶೀಟ್ ವ್ಯವಸ್ಥೆನ ಮಾಡಬೇಕು, ಬಿಸಿಲಿನ ವಾತಾವರಣ ಆಗುತ್ತೆ. ಅದೊಂದು ಬಿಟ್ಟರೆ ಇನ್ನೆಲ್ಲ ತರಹ ಕೆಲಸಗಳಂತೂ ಬಹಳ ವೇಗವಾಗಿ ನಡೀತಾ ಇದೆ. ಆಚೆ ಕಡೆ ಗೋಪುರನೂ ಅಷ್ಟೇ, ಅದು ಬಹಳ ಅದ್ಧೂರಿತವಾಗಿ ನಡೀತಾ ಇದೆ. ಹೀಗೆ ಒಂದೊಂದು ವ್ಯವಸ್ಥೆಗಳನ್ನು ಮಾಡ್ತಿದ್ದೀವಿ. ಇನ್ನು ಮುಹೂರ್ತ ಬಲ ಅಂತೂ ಇದೇ ಬರ್ತಕ್ಕಂಥ 20 ಮತ್ತು 21 ಈ ಒಂದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಭ ಪಂಚಮಿ ಎಂದು, ನಾಗರ ಪಂಚಮಿ ಎಂದು ಇದರ ಉದ್ಘಾಟನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀವಿ. ಇದಾದ ಮೇಲೆ ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು, ಗರ್ಭಗುಡಿನೇ ತಾಯಿ ಮಹಾಲಕ್ಷ್ಮಿನ ಸ್ಥಾಪನೆ ಮಾಡ್ತೀವಿ. ಸಾಲಿಗ್ರಾಮವನ್ನು ಅಲ್ಲೂ ಸಹಿತ ಪೂಜಿಸ್ತೀವಿ ಮತ್ತು ಹೊರಭಾಗದಲ್ಲೂ ತಂದು ಪೂಜೆ ಮಾಡ್ತೀವಿ. ಆದರೆ ಬರ್ತಕ್ಕಂಥ ಭಕ್ತರಿಗೆ ಒಂದು ಸುವರ್ಣ ಅವಕಾಶ ಏನಂದರೆ, ನೀವು ಮಡಿಯಿಂದ ಸಾಲಿಗ್ರಾಮ ಅಭಿಷೇಕ ಮಾಡಲಿಕ್ಕೆ ಅದರ 21ಕ್ಕೆ ವ್ಯವಸ್ಥೆ ಇರೋದಿಲ್ಲ. ಇದು 21-22ರ ನಂತರ ಸ್ವಾಮಿ ಅಭಿಷೇಕಕ್ಕೆ ಒಂದು ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಆದರೆ ಅದರದ್ದೇ ಆದಂಥ ನಿಯಮಗಳಿದೆ. ಆ ನಿಯಮಗಳನ್ನು ನೀವು ಪಾಲನೆ ಮಾಡಬೇಕು. ಆ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಮಾತ್ರ ಅಭಿಷೇಕಕ್ಕೆ ದಾರಿಯಾಗುತ್ತೆ. ಇಷ್ಟು ಅದ್ಭುತವಾದಂತಹ ಒಂದು ಪುಣ್ಯಕ್ಷೇತ್ರವಾಗ್ತಿರ್ತಕ್ಕಂತಹ ನವರತ್ನ ಅಗ್ರಹಾರದಲ್ಲಿ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ನೂತನವಾದಂತಹ ಲಕ್ಷ್ಮೀ ಮತ್ತು ಒಂದು ವಿಶೇಷವಾದ ಸಾಲಿಗ್ರಾಮ, ಲಕ್ಷ್ಮೀ ಬೋರಹ ಸಾಲಿಗ್ರಾಮ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರೋದ್ರಿಂದ ಈ ಒಂದು ಸೇವೆ, ಈ ಒಂದು ವಿಶೇಷವಾದಂಥ ಆರಾಧನೆಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ತಾವೆಲ್ಲರೂ ಬಂದು ಭಗವಂತನ ಸೇವೆಯನ್ನು ಮಾಡಿ, ನಿಮ್ಮ ಶಕ್ತಿಯಾನುಸಾರ ನಿಮ್ಮ ತನುಮನ ಧನವನ್ನು, ಜೊತೆಗೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನು, ಏನಾದರೂ ಒಂದಿಷ್ಟು ಸೇವೆ ಮಾಡುವಾಗ ಯಾವುದು ಕೊರತೆ ಇದೆ ಅಲ್ಲಿ ಅದನ್ನು ನೀವು ಮಾಡಿದ್ರೂ ಬಹಳ ಉತ್ತಮ. ಯಾಕೆಂದರೆ ಬರ್ತಕ್ಕಂಥ ಭಕ್ತರು ಅಲ್ಲಿರುವ ಸ್ಥಳದಲ್ಲೇ ರಾತ್ರಿ ಉಳ್ಕೊಳ್ಳೋದ್ರಿಂದ ಅವ್ರಿಗೊಂದಷ್ಟು ಬೆಡ್ಶೀಟ್ಸು ಮತ್ತು ಅಡುಗೆ ಬಡಿಸಲಿಕ್ಕೆ ಬೇಕಾಗಿರುವಂಥ ಬಕೆಟ್ಸು ಮತ್ತು ಪದಾರ್ಥಗಳು ಮತ್ತು ಅಲ್ಲಿ ವ್ಯವಸ್ಥೆಗಳು, ಶೀಟ್ ಹಾಕಲಿಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಈಗ ಸ್ಟೀಲು ಮತ್ತು ಶೀಟು ಇದೆಲ್ಲವೂ ವ್ಯವಸ್ಥೆಗಳಿದೆ, ಬೇಕಾಗಿದೆ. ಇದಕ್ಕೆ ನಿಮ್ಮ ಆಗಮನ ಆಗಬೇಕು. ತಾವು ಬನ್ನಿ ಭಕ್ತರು, ನೋಡಿ ಆ ಭಗವಂತನಿಗೆ ಏನು ಸೇವೆ ಮಾಡ್ಬೋದೋ ಆ ಸೇವೆಯನ್ನು ನೀವೇ ನಿಮ್ಮ ಜೊತೆಯಲ್ಲಿ ನಿಂತು ಮಾಡಿ. ಜೊತೆಗೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಭೂವರಹ ಸ್ವಾಮಿಯ ಅನುಗ್ರಹ ಸದಾ ನಿಮಗಿರಲಿ. ಲಕ್ಷ್ಮೀ ಭೂವರಹ ಸ್ವಾಮಿಯ ನೂತನ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ರಾಜ್ಯದ ಜನತೆಗೆ ನಾನೆಲ್ಲರನ್ನೂ ಸ್ವಾಗತ ಕೋರ್ತಾ ಇದ್ದೀನಿ. ಮೇಲ್ಭಾಗದಲ್ಲಿ
ಇದು ನವರಂಗದ ಆ ಒಂದು ವಿಶೇಷವಾಗಿರ್ತಕ್ಕಂಥ ಪೀಠ ಸ್ಥಾಪನೆ ಅದು ನೀವು ನೋಡ್ತಾ ಇರತಕ್ಕಂಥದ್ದು. ಈಗ ಅದನ್ನೂ ಮೀರಿ ಮೇಲಕ್ಕೆ ಬಂದಾಯಿತು. ನವರಂಗಗಳನ್ನು, ಆ ವಿಶೇಷವಾಗಿರ್ತಕ್ಕಂಥ ನವರಂಗ ಮಂಟಪ ಅದಾದ ಮೇಲೆ ಅದರ ಮೇಲೆ ಗೋಪುರ ಬರ್ತಕ್ಕಂಥದ್ದು. ಗೋಪುರ ಬಂದ ಮೇಲೆ ಅದರ ಮೇಲೆ ಒಂದು ಪಂಚಲೋಹದ ಕಳಶ ಬರ್ತಕ್ಕಂಥದ್ದು. ಹಾಗೆ ಎಲ್ಲವೂ ಸಹಿತ ಬಹಳ ಅದ್ಭುತವಾಗಿ 9 ರಿಂದ 10 ದಿವಸದಲ್ಲಿ ಇಷ್ಟೂ ಕಾಯಕ ಮುಗಿದಿರ್ತಕ್ಕಂಥದ್ದು. ಇಷ್ಟೂ ಒಂದು ಬಹಳ ವೇಗವಾಗಿ ನಡೆದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ. ಈ ಕಳೆದ ಬಾರಿ 11 ದಿವಸ ಜಾತ್ರೆ ಏನು ನಡೀತೋ, ಪ್ರತಿನಿತ್ಯ ಬೆಳಗಿನಿಂದ ಸಂಜೆವರೆಗೂ ನಿರಂತರವಾದಂಥ ದರ್ಶನ, ಬರೋ ಭಕ್ತರ ಮಹಾಪ್ರಸಾದ, ಅದೇ ಪ್ರಕಾರವಾಗಿ ಈ ಒಂದು ಆಲಯ ಪ್ರತಿಷ್ಠಾಪನೆ ಆದಮೇಲೂ ನಿರಂತರವಾದಂಥ ದರ್ಶನಕ್ಕೆ ವ್ಯವಸ್ಥೆ ಆಗುತ್ತೆ. ಆದರೆ ಒಂದು ಸುವರ್ಣಾವಕಾಶ ಏನೆಂದರೆ, ಅಭಿಷೇಕ ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವ್ರಿಗೆ, ಸಾಲಿಗ್ರಾಮವನ್ನು ಸ್ಪರ್ಶಿಸಿ ಅಭಿಷೇಕ ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವ್ರಿಗೆ ಇನ್ನೊಂದು ಹೆಜ್ಜೆ ಮುಂದಿಟ್ಟು ಒಂದು ಹೆಚ್ಚಿನ ಅವಕಾಶ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ನಾವಿದ್ದೇವೆ. ಅದಕ್ಕೆ ನಿಮ್ಮ ಸಹಕಾರ ಬೇಕು, ನಿಮ್ಮ ತಾಳ್ಮೆ ಬೇಕು. ತಾಳಿದವನು ಬಾಳಿ ಅನ್ನುವಂಥ ತಾಳ್ಮೆ ಇದ್ದರೆ ಮಾತ್ರ ಇಂಥ ಒಂದು ಸುವರ್ಣಾವಕಾಶ ಸಿಗೋದು. ಇಲ್ಲಾಂದರೆ ಎಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ಯಾಕೆಂದರೆ ಕಣ್ಗಳಲ್ಲಿ ನೋಡೋದೇ ಭಾಗ್ಯ. ಆ ಕಣ್ಗಳಲ್ಲಿ ನೋಡೋದು ಸಹಿತ ಸಿಗೋದು ಕಷ್ಟ ಸಾಲಿಗ್ರಾಮ. ಅದರಲ್ಲೂ ಅಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮ, ಸುಮಾರು 55 kg ಇರ್ತಕ್ಕಂಥ ಸಾಲಿಗ್ರಾಮ ಅದು. ಆ ಸಾಲಿಗ್ರಾಮವನ್ನು ಸ್ಪರ್ಶ ಮಾಡೋದಿದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ, ಬಹಳ ಕಷ್ಟ ಅದು. ಅಂತಹ ಸಾಲಿಗ್ರಾಮವನ್ನು ದರ್ಶನ ಮಾಡಿ ಸ್ಪರ್ಶಿಸಿ ನಮ್ಮಲ್ಲಿರ್ತಕ್ಕಂಥ ಕರ್ಮಗಳನ್ನು ದೂರ ಮಾಡಿಕೊಂಡು, ಒಂದು ಭೂಮಿ ಸಮಸ್ಯೆ ಇರಲಿ, ಒಂದು ವಾಸ್ತು ಸಮಸ್ಯೆ ಇರಲಿ, ಅಥವಾ ಯಾವುದೇ ಒಂದು ತೊಂದರೆಗಳಿಗೂ ಸಮಸ್ಯೆಗಳಿಗೂ ಸಹಿತ ಸೂಕ್ತವಾದಂಥ ಶೀಘ್ರ ಪರಿಹಾರವನ್ನು ಕಲ್ಪಿಸ್ತಿರ್ತಕ್ಕಂತಹ ಸಾಲಿಗ್ರಾಮ ಕ್ಷೇತ್ರ ಅದು. ಆ ಕ್ಷೇತ್ರ ದರ್ಶನದಲ್ಲೇ ಸಾಕಷ್ಟು ಫಲಗಳು ಸಿಗ್ತಾ ಇದೆ. ಅದು ಸಾಕಷ್ಟು ಜನಗಳ ಬಾಯಲ್ಲಿ ಬಂದಿರತಕ್ಕಂಥ ಮಾತಾಗಿದೆ. ಇದು ಬರೀ ನಿಮ್ಮ ಆನಂದ್ ಗುರೂಜಿಯವರು ಹೇಳೋದು ಮಾತಲ್ಲ, ಅವ್ರ ಫೀಡ್ಬ್ಯಾಕ್ ಪ್ರತಿಯೊಬ್ಬರು ಬಂದವರು ಹೇಳುವಂಥ ಮಾತಾಗಿದೆ. ಅದಕ್ಕಾಗಿ ಈ ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ.